ನಮಸ್ಕಾರ ವೀಕ್ಷಕರೇ, ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಅಕಸ್ಮಾತ್ ಆಗಿ ಅದರಲ್ಲಿ ಕೂದಲೊಂದು ಸಿಕ್ಕರೆ ಜನ ಮೂಗು ಮುರಿದು ಮುಖ ಸಿಂಡರಿಸುತ್ತಾರೆ. ಕೆಲವರು ತಿನ್ನುವುದನ್ನ ಅಲ್ಲಿಗೆ ಕೈಬಿಡುತ್ತಾರೆ, ಅಸಹ್ಯ ಪಡುತ್ತಾರೆ. ಆದರೆ ಅವರ ಸ್ವಂತ ಕೂದಲು ಅಕಾಲಿಕವಾಗಿ ಉದುರಿದಾಗ ಗಾಬರಿ ಬಿದ್ದು ಅತಿ ಕಾಳಜಿಯಿಂದ ತಮ್ಮ ಕೂದಲಿನ ಆರೈಕೆ ಮಾಡುತ್ತಾರೆ. ಕೂದಲು ಉದುರುವುದನ್ನ ತಡೆಯಲು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡುತ್ತಾರೆ. ಅದಕ್ಕೆ ಕಾರಣ ತಲೆಯ ಕೂದಲು ಹೋದರೆ ಅವರ ಮುಖದ ಸೌಂದರ್ಯ ಹಾಳಾಗುವುದು ಅಲ್ಲದೆ ಜನರ ಅಪಹಾಸ್ಯಕ್ಕೆ ಅಂಜಿ ಖಿನ್ನತೆಗೆ ಬಲಿಯಾಗುವ ಸಾಧ್ಯತೆಯೂ ಇರುವುದು. ಮಹಿಳೆಯರ ಪಾಲಿಗಂತೂ ಇದೊಂದು ಶಾಪ. ಕೂದಲು ಉದುರಿ ಬೊಕ್ಕ ತಲೆಯಾದರೆ ಹೊರಗೆ ತಲೆ ಎತ್ತಿ ಓಡಾಡಲು ಸಾಧ್ಯವಾಗದೆ ಅಸಹಾಯಕತೆಯಿಂದ ನೋವನ್ನು ಅನುಭವಿಸುತ್ತಾರೆ. ಆದರೆ ಇಂದಿನ ಸ್ಥಿತಿಯಲ್ಲಿ ಹಾಗೆಲ್ಲ ಪರದಾಡುವ ಅವಶ್ಯಕತೆ ಇಲ್ಲ. ಕಾರಣ ಈಗ ಕೂದಲಿನ ಸಮಸ್ಯೆಗಳನ್ನ ಪರಿಹರಿಸಲು ಅನೇಕ ಚಿಕಿತ್ಸೆಗಳು ಲಭ್ಯವಿದೆ. ಚಿಕಿತ್ಸೆಯನ್ನು ಪರಿಣಿತ ವೈದ್ಯರಿಂದ ಮಾತ್ರ ಪಡೆಯಬೇಕಾದದ್ದು ಅತ್ಯವಶ್ಯಕ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವ ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ಕಾಸ್ಮೆಟಿಕ್ ಮತ್ತು ಪ್ಲಾಸ್ಟಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಗಿರೀಶ್ ಎಸಿ ಅವರು ಕೂದಲ ಕಸಿ ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಸಮಸ್ಯೆಗೆ ಇರುವ ಪರಿಹಾರೋಪಾಯ ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಇಚ್ಛಿಸುವವರು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂದಲು ಕಸಿ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕೂ ಮುಂಚಿತವಾಗಿ ಇವಾಗ ಈ ಕೂದಲು ಉದುರುವಿಕೆ ಅಂತ ಹೇಳುವಂಥದ್ದು, ಅದಕ್ಕೆ ಇವಾಗ ಕಾರಣಗಳು ಏನೇನಿರ್ತದೆ ಅದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಇಲ್ಲಿ ಮೊದಲನೇ ತುಂಬ ಗೊಂದಲ ಇದೆ. ಅಂದರೆ ಈ ಕೂದಲು ಉದುರುವಿಕೆ ಹೇರ್ ಲಾಸ್ ಬಗ್ಗೆ ಈ ಜನರಲ್ಲಿ ಸಾಮಾನ್ಯವಾಗಿ ಸುಮಾರು ಗೊಂದಲಗಳಿದೆ. ಅಂದರೆ ಯಾವ ಕಾರಣ ಸರಿ ಇರುತ್ತೆ, ಯಾವ ಕಾರಣ ಸರಿ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ನಾವು ಒಂದು ವೈಜ್ಞಾನಿಕವಾಗಿ ವಿಮರ್ಶಿಸಿದಾಗ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಅನುವಂಶೀಯತೆ ಅಥವಾ ಹೆರಿಡಿಟರಿ ಅಂತ ಹೇಳ್ಬೋದು. 99.9% ಆಫ್ ದ ಕೇಸಸ್ಸಲ್ಲಿ ಅಥವಾ ಮೇಲ್ ಇರ್ಬೋದು ಅಥವಾ ಫಿಮೇಲ್ ಇರಬಹುದು, ಮುಖ್ಯವಾದ ಒಂದು ಕಾರಣ ಅಂತ ಹೇಳಿದ್ರೆ ಅನುವಂಶೀಯತೆ ಅಂದರೆ ಹೆರಿಡಿಟರಿ. ಅದು ಬಿಟ್ಟು ಬಹಳ ಅಪರೂಪದ ಕೆಲವು ಕಾರಣಗಳಿರ್ತವೆ. ಅಪರೂಪದ ಕೆಲವು ಕಾರಣಗಳಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಇರ್ಬೋದು, ಅದಕ್ಕೆ ನಾವು ಟೀಲೋಜನ್ ಎಫ್ಲೂಯಮ್ ಅಂತ ಹೇಳ್ತೇವೆ. ಕೆಲವು ಒಂದು ಕೆಲವು ಕಂಡೀಷನ್ಸ್ ಇರ್ತದೆ. ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳಿ, ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರ್ತದೆ. ಸೊ ಅದು ತಮ್ಮ ಒಂದು ಬಾಡಿಯಲ್ಲಿ ಒಂದು ಆಂಟಿಬಾಡೀಸ್ ಅದನ್ನ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂದರೆ ಹೇರ್ ಫಾಲ್ನ ಕಾಸ್ ಮಾಡಲಿಕ್ಕೆ ಸ್ವಲ್ಪ ಪ್ಯಾಚಿ ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಇದು ನಾವು ನೋಡಿದಾಗಲೇ ನಾವು ಅದನ್ನು ಅಂದರೆ ಇದು ಗೊತ್ತು ಮಾಡಬಹುದು, ಅಂದರೆ ಇದು ಸೇಮ್ ಕಂಡೀಷನ್ ಇದೆ ಅಂತ ಹೇಳಿ. ಇನ್ನಿತರ ಕೆಲವು ಅಪರೂಪದ ಕಂಡೀಷನ್ಸ್ ಅಂದರೆ ಇನ್ಫೆಕ್ಷನ್ಸ್ಗಳಾಗಿ, ಅಂದರೆ ಯಾವುದೇ ಒಂದು ಸ್ಕ್ಯಾಲ್ಪ್ ಇನ್ಫೆಕ್ಷನ್ಗಳಾಗಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಈ ಒಂದು ಕೆಲವು ಕಾರಣಗಳಿಂದ. ಸೊ ಮತ್ತು ಕೆಲವು ಟ್ರಾಮ್ಯಾಟಿಕ್ ಅಂತೀವಿ, ಟ್ರಾಮಾ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಯಾವುದೇ ಒಂದು ಪೆಟ್ಟು ಬಿದ್ದಾಗ ಆ ಭಾಗದಲ್ಲಿ ಆ ಒಂದು ಕೂದಲು ಕಡಿಮೆ ಆಗಿರ್ತಕ್ಕಂಥದ್ದು. ಮತ್ತು ಬರ್ನ್ಸ್ ಅಂತೀವಿ, ಅಂದರೆ ಸುಟ್ಟ ಗಾಯಗಳಾದಾಗ ಸುಟ್ಟಾಗ ಈ ಒಂದು ಕೆಲವು ಈ ಥರ ಪರ್ಮನೆಂಟ್ ಹೇರ್ ಲಾಸ್ ಆಗ್ತಕ್ಕಂಥದ್ದು ಇರ್ತದೆ. ಈ ಒಂದು ಸೆಗ್ಮೆಂಟ್ ಏನಿದೆ ನಾವು ಅಪರೂಪದ ಕಂಡೀಷನ್ಗಳು, ಇದು ಲೈಕ್ ಒಂದು 0.5% ಅಂತ ಹೇಳ್ಬೋದು ಅಷ್ಟೇ. ನಾನು ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಒಂದು ಯಾವುದೇ ಒಂದು ಜನಸಾಮಾನ್ಯರಲ್ಲಿ ಒಂದು ನಾವು ಕಾರಣವನ್ನು ನೋಡಿದಾಗ ಇಲ್ಲಿ ಹೆರಿಡಿಟರಿ ಅಥವಾ ಅನುವಂಶೀಯತೆ ಇರ್ತದೆ. ಅಂದ್ರೆ ಇಲ್ಲಿ ಸ್ವಲ್ಪ ಒಂದು ತಪ್ಪು ತಿಳುವಳಿಕೆ ಏನಂತ ಹೇಳಿದ್ರೆ, ಅವ್ರ ಫಾದರ್ಗೆ ಅದು ಫುಲ್ ಅಂದ್ರೆ ತಲೆ ಕೂದಲು ತುಂಬಾನೇ ಇರುತ್ತೆ, ಆದ್ರೆ ಅವರಿಗೆ ಹೋಗಿರುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಹಾಗಾಗಿ ಅವ್ರು ಒಪ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ರೆಡಿ ಇರೋದಿಲ್ಲ, ಯಾಕಂದ್ರೆ ಅವ್ರ ಫಾದರ್ಗೆ ಇರುತ್ತೆ ಅಂತ ಹೇಳಿ. ಹೌದು. ಸೊ ಅದನ್ನ ನಾವು ಅವ್ರು ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡಿದಾಗ, ಸೊ ಅವರ ಫಾದರ್ ಇರ್ಬೋದು ಅಥವಾ ಫಾದರ್ ಅವರ ಅಣ್ಣ ತಮ್ಮಂದರು ಅಥವಾ ರಿಲೇಟಿವ್ಸ್, ಕ್ಲೋಸ್ ಬೈ ರಿಲೇಟಿವ್ಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಅಥವಾ ಅವರ ತಾಯಿಯವರ ಫಾದರು ಅಥವಾ ತಾಯಿಯವರ ಕಡೆಯಿಂದ ಒಂದು ಈ ಒಂದು ಪ್ರಾಬ್ಲಮ್ ಅಥವಾ ಜೆನೆಟಿಕ್ಸ್ ಒಂದು ಜೀನ್ಸ್ ಟ್ರಾನ್ಸ್ಫರ್ ಆಗಿರಬಹುದು. ಬಟ್ ಇಲ್ಲಿ ಒಂದು ಅಂದರೆ 100% ಶ್ಯೂರ್ ಆಗಿ ನಾವು ವೈಜ್ಞಾನಿಕವಾಗಿ ಏನು ಹೇಳ್ಬೋದು ಅಂದರೆ, ಈ ಕೂದಲು ಹೋಗ್ಲಿಕ್ಕೆ ಒಂದು ಪ್ರಮುಖವಾದ ಅಥವಾ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಅನುವಂಶೀಯತೆ ಅಂತ. ಕೆಲವು ಒಂದು ಲೈಕ್ ಅಪನಂಬಿಕೆಗಳು, ಅಂದ್ರೆ ಸರಿಯಾದ ಒಂದು ತಿಳುವಳಿಕೆ ಇಲ್ದಿರತಕ್ಕಂಥದ್ದು ಅಂತ ಹೇಳಿದ್ರೆ, ಇದು ಡ್ಯಾಂಡ್ರಫ್ ಇದ್ರೆ ಕೂದಲು ಉದುರುತ್ತೆ ಅಂತ.
ಅದು ಸಾಧ್ಯವಿರುವುದಿಲ್ಲ. ಡ್ಯಾಂಡ್ರಫ್ ಒಂಥರ ಸಪರೇಟ್ ಪ್ರಾಬ್ಲಮ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಒಂದು ಮೇಲ್ಪದರ ಬೇಗ ಅದನ್ನ ಪೌಡರ್ ಆಗಿ ಇದನ್ನ ಬರ್ತಾ ಇರೋದ್ರಿಂದ ಡ್ಯಾಂಡ್ರಫ್ನ ನಾವು ಬೇರೆ ತರ ಟ್ರೀಟ್ ಮಾಡಬೇಕೇ ವಿನಃ ಡ್ಯಾಂಡ್ರಫ್ ಕೂದಲು ಉದುರ್ಲಿಕ್ಕೆ ಕಾರಣ ಆಗಿರೋದಿಲ್ಲ. ಎರಡನೇದು, ಕೆಲವರು ಅನ್ಕೋತಾರೆ ನಾವು ಬಿಸಿನೀರು ಸ್ನಾನ ಮಾಡಿದ್ರೆ ಆ ಕೂದಲು ಹೋಗುತ್ತೆ ಅಂತ. ಸೊ ಅಲ್ಲಿ ಅವರು ಸ್ವಲ್ಪ ಒಂದು ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರು ಕೂಡ ಡ್ಯಾಂಡ್ರಫ್ ಬರೇ ಅಂದ್ರೆ ಮೇಲ್ಭಾಗ ಒಂದು ಅಷ್ಟಲ್ಲೇ ನಾವು ಅವ್ರಿಗೆ ಡ್ಯಾಂಡ್ರಫ್ ಇರೋದಲ್ಲ, ಹಿಂಭಾಗದಲ್ಲೂ ಇರುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ತಲೆ ಹಿಂಭಾಗದಲ್ಲಿ ಕೂದಲು ಇರ್ತದೆ, ತಲೆ ಸೈಡ್ ಭಾಗದಲ್ಲಿ ಕೂದಲು ಇರುತ್ತೆ. ಆದ್ರೆ ಕೂದಲು ಹೋಗ್ತಕ್ಕಂಥ ಜಾಗ ಮಧ್ಯಭಾಗದಲ್ಲಿ ಮತ್ತೆ ಒಂದು ನೆತ್ತಿ ಮೇಲೆ ಆಗ್ತಕ್ಕಂಥದ್ದು ಅಂತ ನಾವು ಫೋರ್ ಹೆಡ್ ಅಥವಾ ಕ್ರೌನ್ ಪಾರ್ಟ್ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಲಾಜಿಕ್ ನಾವು ಯೂಸ್ ಮಾಡಿದಾಗ, ಈಗ ನಾವು ಬಿಸಿನೀರಿನ ಸ್ನಾನ ಅಂತ ಅನ್ಕೊಳ್ತಾರೆ, ನಾವು ಬಿಸಿನೀರನ್ನ ನಾವು ಬರೇ ನಾವು ತಲೆ ನೆತ್ತಿಗೆ ಮಾತ್ರ ಅವರು ಮಾಡ್ಕೊಳ್ತಾರ, ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ, ಅಥವಾ ದಿನ ಸ್ನಾನ ಮಾಡೋದ್ರಿಂದ ಕೂದಲು ಹೆಚ್ಚಿಗೆ ಉದುರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲೂ ನಾವು ನೋಡಿದಾಗ ತಲೆ ಹಿಂಭಾಗದಲ್ಲಿ ಅಥವಾ ಸೈಡ್ ಭಾಗದಲ್ಲಿ ಕೂದಲು ಚೆನ್ನಾಗಿರ್ತದೆ. ಸೊ ಅದು ಒಂದು ಕಾರಣ ಆಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಅಥವಾ ವೆದರ್ ಕಂಡೀಷನ್ ಇಂದ ನಮಗೆ ತಲೆಯ ಮೇಲ್ಭಾಗ ಕೂದಲು ಹೋಗಿದೆ ಅನ್ಕೋತಾರೆ. ಯಾಕಂದ್ರೆ ವೆದರ್ ಕಂಡೀಷನ್ ಬರೇ ತಲೆಯ ಮೇಲ್ಭಾಗಕ್ಕೆ ಅಷ್ಟೇ ಅಪ್ಲೈ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸೈಡ್ಗೆ ಹಿಂದೆ ನೋಡಿದಾಗ ನಾರ್ಮಲ್ ಆಗಿರುತ್ತದೆ. ಸೊ ಅದೇ ರೀತಿ ಆಮೇಲೆ ಕೆಲವು ಆಹಾರ ಪದ್ಧತಿಯಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತಂತ ಸೇಮ್. ಯಾಕಂದ್ರೆ ಹಿಂದ್ಗಡೆ ಇಲ್ಲಿ ಎಲ್ಲರಿಗೂ ನಾವು ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ತಲೆಯ ಹಿಂಭಾಗದಲ್ಲಿ ಮತ್ತೆ ಸೈಡ್ ಭಾಗದಲ್ಲಿ ಕೂದಲು ಚೆನ್ನಾಗಿರುತ್ತೆ, ದಟ್ಟವಾಗಿರುತ್ತೆ ಅಂತ ಹೇಳ್ಬೋದು. ಕೂದಲು ಲಾಸ್ ಆಗೋದು ಮಧ್ಯಭಾಗದಲ್ಲಿ. ಕೆಲವರು ಇನ್ನ ಯೋಚನೆ ಮಾಡೋದು ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಕೆಲವು ಇದನ್ನ ಕೂದಲು ಉದ್ರಿಕೆ ಜಾಸ್ತಿ ಅಂತ ಅನ್ಕೊಳ್ತಾರೆ. ಬಟ್ ಅಲ್ಲೂ ನಾವು ಅದನ್ನ ಲಾಜಿಕಲ್ ಆಗಿ ನೋಡಿದಾಗ ತಲೆ ಹೆಲ್ಮೆಟ್ ಯಾಕೆ ಹಿಂಭಾಗದಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ವಾ, ಸೈಡ್ ಭಾಗದಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ವಾ ಅಂತ. ಹಾಗೆ ಸೊ ಹೀಗೆ ನಾವು ನಾವು ಈ ತರ ನೋಡ್ತಾ ಹೋದಂಗೆ ಕೆಲವು ಅಪನಂಬಿಕೆಗಳು. ಹಾಗಾಗಿ ಆಮೇಲೆ ಕೆಲವರು ಅವರು ಕೊಬ್ಬರಿ ಎಣ್ಣೆ ಹಚ್ಚಿಲ್ಲ ಹುಟ್ಟದಾಗಿಂದ, ಅಥವಾ ಅದಕ್ಕೋಸ್ಕರ ಕೂದಲು ಉದುರುತ್ತು ಅಂತ ಮನೆಯಲ್ಲಿ ಸ್ವಲ್ಪ ಹಿರಿಯರು ಹೇಳ್ತಾ ಇರ್ತಾರೆ. ಇದು ಸರಿಯಾಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಅನುವಂಶೀಯತೆ ಇದ್ದಾಗ ಅವರು ಎಷ್ಟೇ ಎಣ್ಣೆ ಬಳಸಿದ್ರು ಕೂಡ ಅದು ಏನು ಉಪಯೋಗ ಆಗೋದಿಲ್ಲ. ಮತ್ತೆ ಆ ಒಂದು ಕೂದಲು ಬೆಳವಣಿಗೆಗೆ ಕೊಬ್ಬರಿ ಎಣ್ಣೆ ಅನ್ನೋದು ಅದು ಅವಶ್ಯಕತೆ ಇರುವುದಿಲ್ಲ. ಒಂದು ಕಂಡೀಷನರ್ ಅಂತ ಹೇಳಿದ್ರೆ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಚೆನ್ನಾಗಿಡುತ್ತೆ, ಮತ್ತೆ ಅದನ್ನ ಕೂದಲು ಬಾಚ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ ನಮ್ಮ ತಲೆ ಕೂಡ ಸ್ವಲ್ಪ ತಂಪಾಗಿರುತ್ತೆ ಅಂತ ಹೇಳ್ಬೋದು ವಿನಃ ಸೊ ಅದರಿಂದನೇ ಕೂದಲು ಬೆಳವಣಿಗೆ ಆಗುತ್ತೆ. ನಾವು ಕೂದಲೆಣ್ಣೆ ಹಚ್ಚಿಲ್ಲ ಅಂತ ಹೇಳಿದ್ರೆ ಅದನ್ನ ಬೆಳವಣಿಗೆ ಆಗಲ್ಲ ಅನ್ನೋದು ಸರಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು ಕಾರಣ ಹೆರಿಡಿಟರಿ ಆಗಿರ್ತದೆ. ಸೊ ಹಾಗಾಗಿ ಅದರ ಒಂದು ನಿಟ್ಟಿನಲ್ಲಿ ಅವರು ಒಂದು ಪರಿಹಾರಕ್ಕೆ ಯೋಚನೆ ಮಾಡಬೇಕೇ ವಿನಃ ಯಾವುದೋ ಒಂದು ಎಣ್ಣೆ ಹಚ್ಚಿಲ್ಲ ಅಂತ ಅಥವಾ ಡ್ಯಾಂಡ್ರಫ್ ಅಂತ ಅಥವಾ ಯಾವುದೋ ಒಂದು ಹೆಲ್ಮೆಟ್, ವೆದರ್ ಕಂಡೀಷನ್ನು ಅಥವಾ ಬಿಸಿ ನೀರು, ದಿನ ಸ್ನಾನ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕಾರಣಗಳಿರೋದಿಲ್ಲ. ಮತ್ತೊಂದು ನಾನು ನೋಡಿರೋದು ಏನಂತ ಹೇಳಿದ್ರೆ, ಈ ಕೂದಲು ಉದುರಬೇಕಾಗಿದ್ದಾಗ ಈ ತರ ಸ್ವಲ್ಪ ಇದು ಹೆಡ್ ಶೇವ್ ಮಾಡಿಸೋದು, ಗುಂಡ ಹೊಡ್ಸೋದು ಅಂತಲ್ಲ, ಆ ರೀತಿ. ಸೊ ಅವ್ರು ಏನು ತಿಳುವಳಿಕೆ ಅಂದ್ರೆ ಆ ರೀತಿ ಮಾಡೋದ್ರಿಂದ ಕೂದಲು ಬೆಳವಣಿಗೆ ಆಗತ್ತೆ ಅಂತ. ಸೊ ಅದನ್ನು ಸಹ ವೈಜ್ಞಾನಿಕವಾಗಿರೋದಿಲ್ಲ. ಸೊ ಹಾಗಾಗಿ ಇದನ್ನ ಸರಿಯಾಗಿ ಯಾರು ಅರ್ಥ ಮಾಡ್ಕೊಂಡು ಪರಿಹಾರದ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಒಂದು ಕರೆ ತಗೋಣ. ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನನ್ನ ಹೆಸರು ಮಂಜುನಾಥ್ ಅಂತ. ಹೇಳಿ ಮಂಜುನಾಥ್ ಅವರೇ. ಸರ್ ದಾವಣಗೆರೆಯಿಂದ ಕರೆ ಮಾಡ್ತಿರೋದು. ನಮಗೆ ಈ ಫಂಗಸ್ ಇನ್ಫೆಕ್ಷನ್ ಆಗಿದೆ ಸರ್. ಅದು ಸರಿ. ಅದು ಈಗ ತುಂಬಾ ವರ್ಷದಿಂದ ಆಗಿದೆ ಸರ್. ಅದು ಹೋಗ್ತಾ ಇದೆ, ಮತ್ತೆ ಬರ್ತಾ ಇದೆ, ಮತ್ತೆ ಆಗ್ತಾ ಇದೆ ಸರ್. ಅಲ್ಲಿ ಅಂದ್ರೆ ಅದರಿಂದ ನಿಮ್ಗೆ ಏನಾದ್ರು ಕೂದಲು ಹೇರ್ ಲಾಸ್ ಆಗಿದೆಯಾ? ಹ್ಞೂ ಸರ್, ಈಗ ₹1 ಭಾಗ ಅಲ್ಲೆಲ್ಲ ಪ್ಯಾಚಸ್ ಆಗಿದೆ ಸರ್. ಅಂತ ಇದು ಹೇಳಿದ್ರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಅದೇ ಸರಿಯಾದ ಒಂದು ಡಯಾಗ್ನೋಸಿಸ್ ಆಗಿರ್ಬೋದು ಅಥವಾ ಆಗದೆ ಇರ್ಬೋದು. ಇಲ್ಲಿ ನೀವು ಹೇಳ್ದಂಗೆ ಒಂದು ಕಾಯಿನ ಇದರಲ್ಲಿ ಪ್ಯಾಚಿ ಹೇರ್ ಲಾಸ್ ಇದೆ ಅಂತ ಹೇಳ್ತೀರಿ. ಇದು ಒಂದು ಅಲೋಪೇಶಿಯಾ ಏರಿಯಾಟಾ ಅಂತ ಒಂದು ಕಂಡೀಷನ್ ನಿಮಗೆ ಇರಬಹುದು. ನಾವು ಪರೀಕ್ಷೆ ಮಾಡಿದಾಗಲೇ ನಾವು ಆ ಕಂಡೀಷನ್ ಇದೆಯಾ ಅಥವಾ ನಿಮಗೆ ಫಂಗಲ್ ಇನ್ಫೆಕ್ಷನ್ ಇದೆಯಾ ಅಂತ ನಾವು ಅದನ್ನ ತಿಳಿಸಬಹುದಾಗಿರುತ್ತೆ. ಯಾಕಂದ್ರೆ ಅಲೋಪೇಶಿಯಾ ಏರಿಯಾಟಾ ಅಂತ ಕಂಡೀಷನ್ ತುಂಬಾ ತರ ರೆಸಿಸ್ಟೆಂಟ್ ಕಂಡೀಷನ್. ಅಂದ್ರೆ ಅದಕ್ಕೆ ಸರಿಯಾದ ನಮ್ಮ ಒಂದು ಉತ್ತರ ಇಲ್ಲ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಅನುಕೂಲ ಮಾಡ್ಕೋಬಹುದೇ ವಿನಃ ಸರಿಯಾದ ಉತ್ತರ ಇರೋದಿಲ್ಲ. ಆದ್ರೆ ಫಂಗಲ್ ಇನ್ಫೆಕ್ಷನ್ ಅಂತ ಅದು ಪ್ರೂವ್ ಆಗಿದ್ದಲ್ಲಿ ಮಾತ್ರ ಅದನ್ನ ಒಂದು ಪ್ರಾಪರ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವರಿಗೆ ಅದು ಪರಿಹಾರ ಇರ್ತದೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡಬಹುದು. ಕರೆ ಮಾಡಲಿಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಮ್ಯಾ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ. ನನ್ನ ಹೇರ್ ತುಂಬಾನೇ ಫಾಲ್ ಆಗುತ್ತೆ. ಯಾವ ಆಯಿಲ್ ಯೂಸ್ ಮಾಡಿದ್ರು ಕೂಡ ತುಂಬಾ ಹೇರ್ ಫಾಲ್ ಇದೆ. ಕಂಟ್ರೋಲ್ ಆಗ್ತಾ ಇಲ್ಲ, ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದೆ. ಫಾಸ್ಟ್ 2 years ಇಂದ ಇದೆ. ಆಯ್ತಮ್ಮ. ಅದೇ ನಿಮ್ಮ ತಂದೆಯವ್ರಿಗೆ ಯಾವ್ದು ಹೇರ್ ಫಾಲ್ ಕಂಡೀಷನ್ ಇದೆಯಾ? ಅವ್ರಿಗೆ ಹೇರ್ ಫಾಲ್ ಆಗಿದೆಯಾ? ಇಲ್ಲ, ಅವ್ರಿಗೂ ನಮ್ಮ ಡ್ಯಾಡಿ ಮಮ್ಮಿ ಇಬ್ರಿಗೂ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಇಲ್ಲ ಆ ತರ. ಬಟ್ ನನಗೆ ಮತ್ತೆ ನನ್ನ ದೊಡ್ಡ ತಂಗಿಗಿದೆ. ಸರಿ. ಅಂದ್ರೆ ನಿಮ್ಮ ಕ್ಲೋಸ್ ಇದು
ರಿಲೇಟಿವ್ಸ್ ಅಲ್ಲಿ ಈ ಪ್ರಾಬ್ಲಮ್ ಇರುತ್ತಾ? ಅಂದ್ರೆ ನಿಮ್ಮ ಒಂದು ಕಸಿನ್? ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಅದೇ ಸರಿ ಅಮ್ಮ, ಅದು ಯೂಶುವಲಿ ಕಾರಣ ಅದಕ್ಕೆ ಹೆರಿಡಿಟರಿ ಇರುತ್ತೆ, ಸಮ್ಟೈಮ್ಸ್ ಡೈರೆಕ್ಟ್ ಎವಿಡೆನ್ಸ್ ಇರುತ್ತೆ, ಸಮ್ಟೈಮ್ಸ್ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಇದನ್ನ ನಾವು ನಿಮಗೆ ಫೀಮೇಲ್ ಹೇರ್ ಲಾಸಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಅದನ್ನ ಸಜೆಸ್ಟ್ ಮಾಡ್ತೇವೆ. ಅಂದ್ರೆ USFDA ಅಪ್ರೂವ್ಡ್ ಕೆಲವು ಡ್ರಗ್ಸ್ ಇರ್ತದೆ, ಅಂದ್ರೆ ಲೈಕ್ ಮಿನಾಕ್ಸಿಡಿಲ್ 5% ಅನ್ನೋದು ಇರ್ತದೆ. ಅಂಥದ್ದು ಈಗ ಲೇಟೆಸ್ಟ್ ಒಂದು ಫೋಮ್ ಅಂದ್ರೆ ಒಂದು ನೊರೆ ರೂಪದಲ್ಲಿ ಬಂದಿರ್ತದೆ. ಸೊ ಅದನ್ನ ನೀವು ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡ್ಬೋದು, ಪೋಸ್ಟ್ಪೋನ್ ಮಾಡ್ಬೋದು. ಈ ಕರೆಂಟ್ ಸಿಚುಯೇಷನ್ ಅಲ್ಲಿ ಯಾವುದೇ ಒಂದು ಏರ್ ಆಯಿಲ್ ಇಂದ ಅಥವಾ ಒಂದು ಮೆಡಿಸಿನ್ ಇಂದ ಕಂಪ್ಲೀಟ್ ಫುಲ್ ಸ್ಟಾಪ್ ಅಥವಾ ಗ್ರೋತ್ ಆಫ್ ಹೇರ್ ಅಂತ ಏನಿದೆ ಅದು ಸಾಧ್ಯ ಇರೋದಿಲ್ಲ. ಅಕಸ್ಮಾತ್ ಸಾಧ್ಯ ಇದ್ರೆ ಒಂದು ಹೈಯರ್ ಡೋಸೇಜ್ ಅಥವಾ ಅದೊಂದು ಸೈಡ್ ಎಫೆಕ್ಟ್ಸ್ ಇರ್ತಕ್ಕಂಥ ಡೋಸೇಜ್ ಅಲ್ಲಿ ಸಾಧ್ಯ ಇರುತ್ತೆ, ಅದು ಬಳಸೋದು ಸೂಕ್ತ ಇರಲ್ಲ. ಬಟ್ ನಿಮಗೆ ನಾನು ಸಜೆಸ್ಟ್ ಮಾಡೋದು ಒಂದು 5% ಮಿನಾಕ್ಸಿಡಿಲ್ ಅಂತ ಇರ್ತದೆ, ಅದನ್ನ 1 ml ಟ್ವೈಸ್ ಡೈಲಿ, ಅಂದ್ರೆ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಹೇರ್ ಫಾಲ್ ನ ಕಂಟ್ರೋಲ್ ಮಾಡ್ಬೋದು, ಪೋಸ್ಟ್ಪೋನ್ ಮಾಡ್ಬೋದು ಅಂತ ಹೇಳ್ಬೋದಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಸರ್, ನಮಸ್ಕಾರ ಸರ್. ನಾನು ರಾಜು ಅಂತ ಹೇಳಿ ಬೆಂಗಳೂರಿಂದ. ನಮಸ್ಕಾರ, ಹೇಳಿ ರಾಜು ಅವರೇ. ಅದೇ ನಮ್ಗೆ ಏರ್ ಇದಾಗಿದೆ ಸರ್, ನಮ್ ತಂದೆಯವ್ರಿಗಿತ್ತು, ಡಾಕ್ಟರ್ ಹತ್ರ ಮಾತಾಡೋದು. ಹೌದೌದು, ಹೇಳಿ. ಅದೇ ಹೇರ್ ಲಾಸ್ ಆಗಿದೆ ಅಂತ ಹೇಳ್ತಾರೆ, ನಿಮ್ ಫಾದರ್ಗೂ ಹೇರ್ ಲಾಸ್ ಆಗಿತ್ತು. ಹೌದು ಸರ್. ಸೊ ಅದೇ ನಮ್ಗೆ 2-3 ಕಡೆ ತೋರ್ಸ್ ನೋಡ್ದೆ, ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರು, ಆದ್ರೂ ಅದು ಸರಿಯಾಗಿಲ್ಲ. ಅಲ್ಲಿ ಅದೇ ನಿಮಗೆ ಮೆಡಿಕಲ್ ಅಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಮೆಡಿಕಲ್ ಅಲ್ಲಿ ನಾವು ಮೆಡಿಸಿನ್ಸ್ ನಾವು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಅನ್ನು ಕಂಟ್ರೋಲ್ ಮಾಡ್ಬೋದು, ಪೋಸ್ಟ್ಪೋನ್ ಮಾಡ್ಬೋದು. ಆದ್ರೆ ಹೊಸ ಹೇರ್ ಬರುತ್ತೆ ಖಾಲಿ ಜಾಗದಲ್ಲಿ, ಅದನ್ನ ಆ ತರ ಎಲ್ಲ ಸಾಧ್ಯ ಇರೋದಿಲ್ಲ, ಮತ್ತೆ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಹೇಳೋದು ಸರಿ ಇರೋದಿಲ್ಲ. ಹಾಗಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಮಾಡೋದ್ರಿಂದ ನಿಮಗೆ ಲೈಫ್ ಟೈಮ್ ಅದು ಉಳಿಯುತ್ತೆ, ಬೆಳೆಯುತ್ತೆ, ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಹೋಗೋದು ಉತ್ತಮ ಅಂತ ನಾನು ಹೇಳೋದು. ಹೌದಾ? ಅಂದ್ರೆ ನಮ್ ತಂದೆಯವ್ರಿಗಾಗಿರೋ ಕಾರಣದಿಂದ ನಮಗೂ ಅದೇ ಕಾರಣ ಹೆರಿಡಿಟರಿ ಇರ್ತದೆ. ಸೊ ಅದಕ್ಕೆ ಪರಿಹಾರ ಅಂತ ನಾವು ನೋಡಿದಾಗ, ಶಾಶ್ವತ ಪರಿಹಾರ ಅಂತ ನೋಡಿದಾಗ ಅಥವಾ ವೈಜ್ಞಾನಿಕ ಪರಿಹಾರ ಅಂತ ನೋಡಿದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಕೂದಲ ಕಸಿ ಅಂತ ಹೇಳೋದು ಒಂದೇ ಒಂದು ದಾರಿ ಅಂತ ನಾನು ಹೇಳೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಸರ್, ನಮಸ್ಕಾರ ಸರ್. ನಾವು ನಮ್ಮ ಹೆಸರು ಮುನ್ಸ್ವಾಮಿ ಅಂತ. ಹೇಳಿ ಮುನ್ಸ್ವಾಮಿ ಅವರೇ. ಏನಿಲ್ಲ ಸರ್, ನಮ್ ಕೂದಲು ಸೈಡ್ ಎಲ್ಲ ಕರೆಕ್ಟ್ ಇದೆ, ಮಧ್ಯದಲ್ಲಿ ಕೂದಲು ಉದುರಾಗಿದೆ ಸರ್. ಅದೇ ಹೆರಿಡಿಟರಿ ಹೇರ್ ಲಾಸ್ ಅಂತ ಹೇಳ್ತೀವಿ ಅಥವಾ ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಅಂದ್ರೆ ಕಾಂಬಿನೇಷನ್ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದನ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಅಥವಾ ಪೋಸ್ಟ್ಪೋನ್ ಮಾಡ್ಬೋದು. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕೂದಲು ಇದ್ದಲ್ಲಿ, ಅಂದ್ರೆ ನೆತ್ತಿ ಭಾಗದಲ್ಲಿ ಇದ್ದಲ್ಲಿ, ಸೊ ಮತ್ತೆ ಅದನ್ನ ನಿಮಗೆ ಹೊಸ ಕೂದಲು ಅಥವಾ ಆ ಭಾಗದಲ್ಲಿ ಕವರ್ ಆಗ್ಬೇಕು, ಬೆಳಿಬೇಕು, ಉಳಿಬೇಕು ಅಂತ ಹೇಳಿದಾಗ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಹೋಗೋದು ಸೂಕ್ತ ಇರ್ತದೆ. ಅಲ್ಲ ಅದೊಂದು ಸರ್ಜಿಕಲ್ ಪ್ರೊಸೀಜರ್ ಅದನ್ನ. ಸೊ ನಾನು ಅದನ್ನ ಬಗ್ಗೆ ಡೀಟೇಲ್ ಆಗಿ ನಾನು ವಿವರಣೆ ಕೊಡ್ತೇನೆ ನಂತರ ಅದನ್ನ. ಓಕೆ, ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮ ನೋಡ್ತಾ ಇದ್ರೆ ಮುಂದಿನ ಭಾಗದಲ್ಲಿ ಅದರ ಬಗ್ಗೆ ಇವಾಗ ಹೇರ್ ಕಸಿನ ಅಂತ ಹೇಳಿದ್ರೆ ಕೂದಲು ಕಸಿನ ಯಾವ ರೀತಿ ಮಾಡಲಾಗ್ತದೆ ಅಂತ ಹೇಳಿ ತೋರಿಸ್ಕೊಡ್ತಾರೆ. ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಹೆಸರು ರೇಖಾ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿಮ್ಮ, ನಮಸ್ತೆ. ಇದು ಡಾಕ್ಟರ್ ನಮಸ್ಕಾರ, ದಿನೇಶ್ ಡಾಕ್ಟರ್ ಅವ್ರಿಗೆ. ನಮಸ್ತೆ, ಹೇಳಿಮ್ಮ. ಇದು ನನ್ನ ಮಗನಿಗೆ 30 ವರ್ಷ ಇವಾಗ. ಅವನಿಗೆ ತಲೆನಲ್ಲಿ ಮಧ್ಯದಲ್ಲಿ ಕೂದಲು ಎಲ್ಲಾ ತರ ಟ್ರೀಟ್ಮೆಂಟ್ ಆಯ್ತು, ಏನ್ ಮಾಡೋದು ಬೆಳಿತಾನೆ ಇಲ್ಲ. ಆಮೇಲೆ ಮಧ್ಯದಲ್ಲಿ ಅವ್ನಿಗೆ ಇವತ್ತು ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ಜೊತೆಗೆ ಮತ್ತೆ ತಲೆಲೆಲ್ಲ ಒಂಥರ ಎಣ್ಣೆ ತರ ಶುರು ಆಗ್ಬಿಡುತ್ತೆ. ಹೌದಮ್ಮ, ಅದನ್ನ ಅದರಿಂದ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ ತುಂಬಾ ಜನ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ, ಏನು ಇದಾಗಿಲ್ಲ. ಇಲ್ಲ ಆ ತರ ಅಲ್ಲ ಅದು. ಅಂದ್ರೆ ಇವಾಗ ಜಿಡ್ಡು ಇರ್ತಕ್ಕಂಥದ್ದು ಕೆಲವರು ಅಂತ ಹೇಳ್ತಾರೆ, ನಾವು ತುಂಬಾ ಅದು ಬೆವರ್ತಾ ಇದ್ರೆ ಕೂದಲು ಹೇರ್ ಲಾಸ್ ಆಗುತ್ತೆ ಅಂತ ನಾವು, ಅಥವಾ ಎಣ್ಣೆ ತರ ಒಂದು ಸ್ಕಾಲ್ಪ್ ಇದ್ರೆ ತಲೆ ಭಾಗ ಇದ್ರೆ ಅದು ಕೂದಲು ಉದುರುತ್ತೆ ಅಂತ ಅನ್ಕೊಳ್ತಾರೆ. ಅದು ಸರಿಯಾಗಿರೋದಿಲ್ಲ. ಸೊ ಹಾಗಾಗಿ ಅಥವಾ ದಿನ ಸ್ನಾನ ಮಾಡೋದ್ರಿಂದ ಸಹ ಏನು ತೊಂದರೆ ಇರೋದಿಲ್ಲ. ಸೊ ಇಲ್ಲಿ ಅಂದ್ರೆ ಒಂದು ಹೇರ್ ಲಾಸ್ ಸ್ಟಾರ್ಟ್ ಆಗಿದೆ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಸರ್ ಇದ್ದಾಗ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ನಾವು ತಿಳಿಸ್ತೇವೆ. ಆದ್ರೆ ಒಂದು ಫುಲ್ ಬಾಲ್ಡ್ ಪ್ಯಾಚ್ ಆಗಿದೆ ಅಥವಾ ತುಂಬಾನೇ ಕೂದಲು ಅದೊಂದು ಖಾಲಿ ಆಗಿದೆ ಜಾಗ, ಅಥವಾ ಡೆನ್ಸಿಟಿ ತುಂಬಾನೇ ಕಡಿಮೆ ಇದೆ ಅಂತ ಜಾಗದಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುತ್ತೆ. ಬಟ್ ಅವರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ನಾವು ನೋಡಿ ಮತ್ತೆ ಪಾಸಿಬಲ್ ಫ್ಯೂಚರ್ ಹೇರ್ ಲಾಸ್ ಅನ್ನೋದನ್ನ ಸಹ ನಾವು ನೋಡ್ತೇವೆ. ಅಂದ್ರೆ ಅವ್ರ ಫಾದರ್ದ ಹೇರ್ ಲಾಸ್ ಎಷ್ಟಿದೆ, ಯಾವ ಏಜ್ ಅಲ್ಲಿ ಹೇಗೆ ಹೋಗಿತ್ತು, ಅವನ್ನೆಲ್ಲ ಅಸೆಸ್ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಅವ್ರಿಗೆ ನಾವು ಅದು ಕೊಡ್ಲಾಗುತ್ತೆ. ಅದನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ,
ಫ್ಯೂಚರಲ್ಲಿ ನೆಸೆಸಿಟಿ ಇದೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೋದಾಗಿರುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ, ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ನಾನು ಆಕ್ಚುಲಿ ನಮ್ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಸರ್. ಅವನಿಗಿನ್ನ 27 ವರ್ಷ. ತಲೆ ಫುಲ್ ಕೂದಲು ಹೋಗ್ಬಿಟ್ಟಿದೆ. ಅಂದ್ರೆ ಆಲ್ರೆಡಿ ಇದೆಲ್ಲ ಶೈನಿ ಆಗಿ ಬಂದ್ಬಿಟ್ಟಿದೆ ಕಲರ್. ಅವನಿಗೆ ರೂಟ್ಸ್ ಕೂಡ ಕಾಣಿಸ್ತಾ ಇಲ್ಲ. ಹೌದೌದು. ಆಕ್ಚುಲಿ ನಮ್ ತಂದೆಗೂ ಇದೇ ಪ್ರಾಬ್ಲಮ್ ಇತ್ತು. ಬಟ್ ಅವ್ರಿಗೆ ಒಂದು 45-50 ಆ ಏಜ್ ಬಂದಾಗ ಕೂದಲಿದ್ರೆ ತುಂಬಾ ಜಾಸ್ತಿ ಆಗಿ ಬಾಲ್ಡ್ ಹೈಟ್ ಆದ್ರು. ಅವ್ನಿಗೆ 25 ರೀಚ್ ಆಗೋ ಅಷ್ಟೊತ್ತಿಗೆ ಸೇಮ್ ನಮ್ ತಂದೆ ತರನೇ ಕೂದಲು ಫುಲ್ ಉದ್ರೋಗಿದೆ. ಅವ್ರಿಗೆಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದು ಸರ್? ಅಂದ್ರೆ ರೂಟ್ಸ್ ಕೂಡ ಕಾಣಿಸ್ಕೊಂತ ಇಲ್ಲ ಅವನ್ಗೆ. ಅದೇಮ್ಮ, ಒಂದು ಏನಂತ ಹೇಳಿದ್ರೆ, ಇಲ್ಲ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಅನುವಂಶೀಯತೆ ಅಂತ ಹೇಳಿದ್ರೆ ಅವರ ತಂದೆಯವರ ತರನೇ ಅಂತ ಇರೋದಿಲ್ಲ. ಅಂದ್ರೆ ತಂದೆಯವ್ರಿಗಿನ ಸ್ವಲ್ಪ ಜಾಸ್ತಿ ಹೇರ್ ಲಾಸ್ ಆಗ್ಬೋದು ಅಥವಾ ಕಡಿಮೆ ಹೇರ್ ಲಾಸ್ ಆಗ್ಬೋದು. ಬಟ್ ಕಾರಣ ಅನುವಂಶೀಯತೆ ಇರುತ್ತೆ. ಮತ್ತೆ ತಂದೆಯವ್ರಿಗಿನ ಅರ್ಲಿ ಏಜ್ಗೆ ಹೋಗ್ಬೋದು ಅಥವಾ ಲೇಟರ್ ಏಜ್ಗೆ ಹೋಗ್ಬೋದು. ಈ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆದರೆ ಕಾರಣ ಹೆರಿಡಿಟ್ರಿ ಇರುತ್ತದೆ. ಸೊ ಜೊತೆಯಲ್ಲಿ ಅವರಿಗೆ ನಾವು ಒಂದು ಮೆಡಿಸಿನಲ್ ಟ್ರೀಟ್ಮೆಂಟಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಅದನ್ನು ಅವ್ರಿಗೆ ಅಪ್ಲೈ ಮಾಡ್ಬೋದಾ ಇಲ್ಲ ಅಂತ ನಾವು ವಿಚಾರ ಮಾಡಬೇಕಾಗಿರುತ್ತೆ ಎಕ್ಸಾಮಿನ್ ಆಗಿದ್ಮೇಲೆ. ಮತ್ತೆ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇದೆಯಾ ಅಂತ ಹೇಳಿ ನೋಡಿ ನಾವು ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಪರೀಕ್ಷೆ ಮಾಡಿದಾಗಲೇ ನಾವು ಕರೆಕ್ಟಾಗಿ ಹೇಳ್ಬೋದಮ್ಮ ಅವ್ರಿಗೆ. ಓಕೆ, ಅದ್ರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ 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 ಓಕೆ ಡಾಕ್ಟರ್, ಇವಾಗ ನಮಗೆ ಪ್ರಮುಖವಾಗಿ ಬೇಕಾಗಿರೋದು ಅಂತ ಹೇಳಿದ್ರೆ, ಇವಾಗ ಈ ಥರದೊಂದು ಕೂದಲು ಉದುರುವಿಕೆ ಅಂತ ಹೇಳುವಂಥದ್ದು ಇವಾಗ ಮೆಡಿಸಿನ್ಸಿಂದ ಎಷ್ಟು ಮಟ್ಟಿಗೆ ಇವಾಗ ಸರಿಪಡಿಸೋದಕ್ಕೆ ಸಾಧ್ಯತೆಗಳು ಇರ್ತದೆ ಅನ್ನೋದೊಂದು ಪ್ರಶ್ನೆ ಇರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಾವು ಮೆಡಿಸಿನ್ಸ್ ಹೇಳಿದಾಗ ನಾವು ಅದು ವೈಜ್ಞಾನಿಕವಾಗಿ ನೋಡಿದಾಗ ನಾವು ಒಂದು USFD ಅಪ್ರೂವ್ಡ್ ಕೆಲವು ಡ್ರಗ್ಸ್ ಇರ್ತದೆ ಅಂತ ಹೇಳಿದ್ರೆ, ಒಂದು ಮಿನಾಕ್ಸಿಡಿಲ್ 5% ಒಂದು ಹೇರ್ ಆಯಿಲ್ ಅಂತ ಇರ್ತದೆ. ಸೊ ಅದು ಬಳಸೋದ್ರಿಂದ ಕೂದಲ ಒಂದು ಏನಾಗುತ್ತೆ, ಸ್ಕಾಲ್ಪ್ ಸರ್ಕ್ಯುಲೇಷನ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಒಂದು ಬೆಳವಣಿಗೆ ಚೆನ್ನಾಗಾಗೋದು ಅಥವಾ ಕೂದಲು ಉದುರುವಿಕೆ ಪೋಸ್ಟ್ಪೋನ್ ಆಗೋದು, ಕಂಟ್ರೋಲ್ ಆಗೋದು ಇರ್ತದೆ. ಅಥವಾ ಸ್ವಲ್ಪ ಮಟ್ಟಿಗೆ ಥಿಕ್ನೆಸ್ ಇಂಪ್ರೂವ್ ಆಗೋದು ಸಾಧ್ಯತೆ ಇರ್ತದೆ. ಅದರ ಜೊತೆಯಲ್ಲಿ ಒಂದು ಆ್ಯಂಟಿ ಹಾರ್ಮೋನ್ ಟ್ಯಾಬ್ಲೆಟ್ ಸಹ ನಾವು ಅವ್ರಿಗೆ ಹಾಕ್ತೇವೆ. ಯಾಕಂದರೆ ಹಾರ್ಮೋನ್ ಇಸ್ ಅ ಮೀಡಿಯೇಟರ್ ಇಂದ ಜೆನೆಟಿಕ್ ಒಂದು ಕಾಸಲ್ಲಿ. ಲೈಕ್ ಅಂದರೆ ಒಂದು ಟ್ಯಾಬ್ಲೆಟ್ ಫಿನಿಸ್ಟರ್ಡ್ ಅಂತ 1 mg ಅಂತ ಟ್ಯಾಬ್ಲೆಟ್ ಇರುತ್ತೆ. ಸೊ ಅದನ್ನು ಸಹ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೇವೆ. ಬಟ್ ಅದು ಫೀಮೇಲಿಗೆ ನಾವು ಅಡ್ವೈಸ್ ಮಾಡೋದಿಲ್ಲ. ಫೀಮೇಲಿಗೆ ಓನ್ಲಿ ನಾವು ಹೇರ್ ಆಯಿಲ್ ಮಾತ್ರ ಅಡ್ವೈಸ್ ಮಾಡ್ತೇವೆ. ಇಲ್ಲಿ ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ಮೆಡಿಸಿನ್ ಟ್ರೀಟ್ಮೆಂಟ್ಗಳಿಂದ ಅಂದರೆ ನಾವು US ಅಂದರೆ ಏನು ಸೈಂಟಿಫಿಕ್ ಅವೈಲೇಬಲ್ ಏನು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟಿಂದ ನಾವು ಅದು ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಪೋಸ್ಟ್ಪೋನ್ ಮಾಡ್ಬೋದು. ಅಥವಾ ಇದನ್ನು ಜೆನೆಟಿಕ್ ಡೆಸ್ಟಿನಿ ಅಂತ ಏನಿದೆ, ಅಂದರೆ ಇಷ್ಟು ಕೂದಲು ಅವರಿಗೆ ಜೆನೆಟಿಕ್ಸ್ ಪ್ರಕಾರ ಒಂದು ಇಷ್ಟು ಹೋಗಬೇಕು ಅಂತ ಏನಿರುತ್ತೆ, ಅದು ಖಂಡಿತವಾಗಿ ಅದು ಹೋಗೇ ಹೋಗುತ್ತೆ. ಅದನ್ನು ಫುಲ್ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಈ ಒಂದು ಕರೆಂಟ್ ಸಿಚುಯೇಷನಲ್ಲಿ. ಸೊ ಹಾಗಾಗಿ ಈ ಒಂದು ಎರಡು ನಾನು ಆಲ್ರೆಡಿ ಏನು ಮೆನ್ಷನ್ ಮಾಡಿದೆ, ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಮೆಡಿಸಿನ್ ಬಿಟ್ಟು ಇನ್ನಿತರೆ ಯಾವುದೇ ಒಂದು ಮೆಡಿಸಿನಲ್ಲಿಂದ ಯಾವುದೇ ಥರದ ವ್ಯಾಲ್ಯೂ ಇರುವುದಿಲ್ಲ ಅಂತ ಹೇಳ್ಬೋದು. ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕೂದಲು ಕಂಟ್ರೋಲ್ ಆಗ್ಬೋದೇ ವಿನಃ ಈ ಹೊಸ ಕೂದಲು ಬರ್ತಕ್ಕಂಥದ್ದು ಅಥವಾ ಅದನ್ನು ದಟ್ಟವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಅಕಸ್ಮಾತಾಗಿ ಸ್ವಲ್ಪ ಮಟ್ಟಿಗೆ ಕೂದಲು ಕಾಣಿಸಿದ್ರು ಕೂಡ ಅದು ಒಂಥರ ಸಣ್ಣದಾಗಿರುತ್ತೆ. ಅದಕ್ಕೆ ನಾವು ಅದಕ್ಕೆ ಲುನಾಗೋ ಹೇರ್ಸ್ ಅಂತ ಹೇಳ್ತೀವಿ, ಸಣ್ಣ ಹೇರ್ಸ್. ಅದಕ್ಕಿಂತ ಜಾಸ್ತಿ ಬೆಳವಣಿಗೆ ಆಗೋದಿಲ್ಲ. ಮತ್ತು ಅದು ಒಂದು ಟೆಂಪ್ರವರಿ ಆಗಿರುತ್ತೆ. ಅಂದರೆ ಅದನ್ನು ಮೆಡಿಸಿನ್ ಸ್ಟಾಪ್ ಮಾಡಿದ ತಕ್ಷಣಕ್ಕೆ ಅದು ಹೇರ್ ಫಾಲ್ ಆಗೋದು ಸಾಮಾನ್ಯ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಮತ್ತು ವಿನಾ ಪ್ರಯತ್ನಗಳು ಮಾಡೋದು ಸರಿಯಲ್ಲ. ಅಂದರೆ ಒಂದು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿ ಆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ನಾವು ಹೇರ್ ಆಯಿಲ್ನ ಜಾಸ್ತಿ ಬಳಸೋದು ಅಥವಾ ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗಿರೋದು ಅದು ಸರಿಯಾಗಿರೋದಿಲ್ಲ. ಬಟ್ ಯಾವ ಟೈಮಲ್ಲಿ ಅಂದರೆ ಅರ್ಲಿಯರ್ ಸ್ಟೇಜ್ ಆಫ್ ಹೇರ್ ಲಾಸಲ್ಲಿ ಮೆಡಿಕಲ್ ಟ್ರೀಟ್ಮೆಂಟಿಗೆ ಸ್ವಲ್ಪ ರೋಲ್ ಇರುತ್ತೆ. ಸೊ ಆ ಒಂದು ಸ್ಟೇಜಲ್ಲಿ ಅದು ಯೂಸ್ ಮಾಡೋದ್ರಿಂದ ಯೂಸ್ಫುಲ್ ಆಗಿರುತ್ತೆ, ಮೀನಿಂಗ್ಫುಲ್ ಆಗಿರುತ್ತೆ. ಆದರೆ ಲೇಟರ್ ಸ್ಟೇಜಲ್ಲಿ ಒಂದು ಆಲ್ರೆಡಿ ಬಾಲ್ಡ್ನೆಸ್ ಏನಾಗಿರುತ್ತೆ ಮತ್ತು ಅಥವಾ ಒಂದು ಅಂದರೆ ಕಂಪ್ಲೀಟ್ ಥಿನ್ನಿಂಗ್ ಏನಾಗಿರುತ್ತೆ ಅಂಥ ಟೈಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಮಾತ್ರ ಅದಕ್ಕೆ ಸೂಕ್ತ ಆಗಿರುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಒಂದು ಕರೆ ಇದೆ ತಗೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಾವು ಯದ್ಗಿರಿಂದ ಮಾತಾಡ್ತಾರೆ, ದೇವಂತ ಅವರು. ಹಾಂ ಹೇಳಿ ಸರ್. ನಮ್ ಕೂದಲು ದಿನಾಗ್ಲೂ ಏನಿಲ್ಲ ಕೈ ತುಂಬಾ ಕೂದಲು ಉದುರುತ್ತೆ ಸರ್. ಇದು ಹಿಂದ್ಗಡೆ ಎಲ್ಲ ಚೆನ್ನಾಗಿದೆ ಸರ್, ಸೈಡ್ ಮಾತ್ರ ಉದುರ್ತದೆ, ಮುಂದ್ಗಡೆ ಉದುರ್ತದೆ ಸರ್. ಹೌದು. ಅದು ಆಯುರ್ವೇದ ಔಷಧಿ ಅವರು ಹೇಳಿದ್ರು ನಮ್ಗೆ, ಸರ್ ಇದು ನಿಮ್ಗೆ ಸೆಕ್ಸ್ ಇಂದ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಮುಂದ್ಗಡೆ ಉದುರ್ತಾ ಇರುತ್ತೆ. ನಾನು ನಿಮ್ಗೆ ಒಂದು ಎಣ್ಣೆ ಕೊಡ್ತೀನಿ, ನಾನು ಹಚ್ಕೊಳ್ಳಿ ಸರ್. 1-2 ತಿಂಗಳಲ್ಲಿ
ಬರುತ್ತೆ. ಇದು ಕಾಣ್ಬೋದು ನೀವು ಅಂತ ಹೇಳಿದ್ರು. ಓಕೆ, ಅಲ್ಲ ಆಯ್ತು, ನೀವು ಏನಾಗಿರುತ್ತೆ ಅವೆಲ್ಲ ಕೆಲವು ಅಡ್ಡದಾರಿಗಳಿರ್ತವೆ, ಕೆಲವು ಒಂದು ವೈಜ್ಞಾನಿಕವಾಗಿ ಇರುವುದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಯತ್ನವನ್ನು ಮಾಡದಲ್ಲೇ ವೈಜ್ಞಾನಿಕವಾಗಿ ನಾವು ಅದನ್ನು ಯೋಚನೆ ಮಾಡಿದಾಗ ಸೊ ಇದರಲ್ಲಿ ಈಗ ಮೆಡಿಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಬೋದಾಗಿರುತ್ತೆ. ಮತ್ತು ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ನೆಸೆಸಿಟಿ ಇರುತ್ತೆ. ಅದು ಮಾಡಿಸ್ಕೊಳ್ಳೋದ್ರಿಂದ ಲೈಫ್ ಟೈಮ್ ಅದು ಹೇರ್ ಉಳಿಯುತ್ತೆ, ಬೆಳೆಯುತ್ತೆ, ನ್ಯಾಚುರಲ್ ಕಾಣಿಸುತ್ತೆ. ಹಾಗಾಗಿ ನೀವು ಅದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗೋದು ಸೂಕ್ತ ಅಂತ ನಾನು ಹೇಳ್ಬೋದು. ಓಕೆ, ಅದ್ರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಲಿಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಪೂರ್ಣಿಮಾ ಅಂತ, ಹೇಳಿಮ್ಮ. ಮೈಸೂರಿಂದ. ಹೇಳಿ. ನಮ್ಮ ಹಸ್ಬೆಂಡ್ಗೆ ಹೇರ್ಸ್ ತುಂಬಾ ಕಮ್ಮಿ ಇದೆ. ಅಂದ್ರೆ ಅವ್ರಿಗೆ ಹೆರಿಡಿಟ್ರಿ, ಅಂದ್ರೆ ಅವ್ರ ಅಣ್ಣ ತಮ್ಮಂದ್ರು ಎಲ್ಲಾರ್ಗೂ ಆಗಿದೆ, ಮತ್ತೆ ಅವ್ರ ಡ್ಯಾಡಿಗೂ ಇತ್ತು. ಹೌದು. ಅಂದ್ರೆ ಇವ್ರಿಗೆ ಐಬ್ರೋಸ್ ಕೂಡ ಕಮ್ಮಿ ಇದೆ. ಹೇರ್ ಪ್ಲಾಂಟೇಶನ್ ಅಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಹೇರ್ಸ್ ಮಾತ್ರನೇ, ಐಬ್ರೋಸ್ ಕೂಡ ಮಾಡ್ಬೋದಾ ಅಂತ? ಡೆಫಿನೆಟ್ಲಿ ನಾವು ಅದು ಐಬ್ರೋಸ್ ಕೂಡ ಮಾಡ್ಬೋದಾಗಿರುತ್ತೆ. ಅಂದರೆ ಸ್ಕಾಲ್ಪ್ ಹೇರ್ಸ್ ಅಂದರೆ ತಲೆ ಭಾಗದಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಐಬ್ರೋಸ್ ಮಾಡ್ಬೋದಾಗಿರುತ್ತೆ. ಮುಸ್ಟ್ಯಾಶ್ ಅಂದರೆ ಮೀಸೆ ಸಹ ಕೆಲವರಿಗೆ ಕಡಿಮೆ ಇದ್ದಲ್ಲಿ ಅದನ್ನು ಸಹ ನಾವು ಮಾಡಲಾಗುತ್ತೆ. ಅಥವಾ ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಗಡ್ಡ ಸಹ ಅದನ್ನು ಮಾಡಲಾಗುತ್ತೆ. ಸೊ ನಮ್ಮಲ್ಲಿ ಎಲ್ಲ ಥರದ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಯಾವುದೇ ಒಂದು ಭಾಗದಲ್ಲಿ ಎಲ್ಲಿ ಹೇರ್ ಲಾಸ್ ಇರುತ್ತೋ ಆ ಭಾಗದಲ್ಲಿ ಇಂಪ್ರೂವ್ ಮಾಡ್ಬೋದಾಗಿರುತ್ತೆ. ಮತ್ತು ಪರ್ಮನೆಂಟ್ ಆಗಿ ಮತ್ತು ನ್ಯಾಚುರಲ್ ಸಹ ಕಾಣಿಸುತ್ತೆ, ಮತ್ತೆ ಮಾಡ್ಬೋದಾಗಿರುತ್ತೆ. ಓಕೆ, ಅದನ್ನ ಮೇಲೆ ಸೂಕ್ತವಾಗಿ ಅಂದ್ರೆ ಅದರಿಂದ ಪೇನ್ ಏನಾದ್ರೂ ಆಗುತ್ತಾ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ? ಇಲ್ಲ, ಅಂದರೆ ನಾವು ಅದನ್ನ ಅನಸ್ತೀಶಿಯಾದಲ್ಲಿ ಮಾಡೋದ್ರಿಂದ ಸೊ ಅಲ್ಲಿ ಪ್ರೊಸೀಜರ್ ಪೇನ್ ಇರೋದಿಲ್ಲ. ಪೋಸ್ಟ್ ಆಪ್ ಸಹ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕವರ್ ಮಾಡೋದ್ರಿಂದ ಪೇನ್ ಇರೋದಿಲ್ಲ. ಸೊ ಒಂದು ಕಾಲಕ್ರಮೇಣ ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಅದು ರಿಕವರಿ ಆಗಿರ್ತಾರೆ, ನಾರ್ಮಲ್ ಆಗಿರ್ತಾರೆ. ಸೊ ಆ ಪೇನ್ ಅನ್ನೋದು ಯಾವುದೇ ಥರ ತೊಂದರೆ ಇರೋದಿಲ್ಲ ಅಂತ ಹೇಳ್ಬೋದು. ಓಕೆ, ಕರೆ ಮಾಡಲಿಕ್ಕೆ ಧನ್ಯವಾದಗಳು. ಇಲ್ಲ, ಯಾವುದೇ ಥರದ ದುಷ್ಪರಿಣಾಮಗಳು ಇರೋದಿಲ್ಲ ಅಥವಾ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಯಾಕಂದ್ರೆ ಅದು ಒಂದು ನ್ಯಾಚುರಲ್ ಹೇರ್. ಈಗ ಒಂದು ಕಡೆ ಎಲ್ಲ ಆಲ್ರೆಡಿ ಅದ್ರ ಬೆಳೀತಾ ಇದೆ, ರೂಟ್ ಸಮೇತ ನಾವು ಅದನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಅದೇ ಥರ ಅದು ಬೆಳೀತಾ ಹೋಗುತ್ತೆ, ಅದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಅಂತ ಇರೋದಿಲ್ಲಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಈ ರೀತಿಯಾಗಿ ಮಾಡುವಂಥದ್ದು ಇವಾಗ ಬೊಕ್ಕತಲೆಗೆ ಇವಾಗ ಶಾಶ್ವತವಾಗಿ ಒಂದು ವೈಜ್ಞಾನಿಕ ಪರಿಹಾರ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಹೇಗೆ ತಿಳ್ಕೊಳ್ಳುವಂಥದ್ದು ಡಾಕ್ಟರ್? ಇದನ್ನು ನಾವು ಇದಕ್ಕೆ ವೈಜ್ಞಾನಿಕವಾಗಿ ನಾವು ಇದನ್ನು ಯೋಚನೆ ಮಾಡಿದಾಗ ಬೊಕ್ಕತಲೆಗೆ ಒಂದು ಹೆರಿಡಿಟ್ರಿ ಕಾಸ್ ಅಂತ ಒಂದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯವಾಗಿ ಒಂದು ಹೇರ್ ಲಾಸ್ ಅನ್ನೋದು ಒಂದು ಈ ತಲೆ ಮೇಲ್ಭಾಗದಲ್ಲಿ ಹೋಗ್ತಾ ಇರುತ್ತೆ, ಸೈಡ್ ಇನ್ನೊಂದು ಭಾಗದಲ್ಲಿ ಇರುತ್ತೆ. ಅದನ್ನು ಕೆಲವು ನಾವು ಚಿತ್ರಣಗಳಲ್ಲಿ ನಾವು ನೋಡಿದಾಗ ಸ್ವಲ್ಪ ಅದರದ ಅಂದರೆ ಕ್ಲಾಸಿಫಿಕೇಶನ್ಗಳಾಗಲಿ ಕೆಲವೆಲ್ಲ ಅರ್ಥ ಆಗುತ್ತೆ ನಮಗೆ. ಅಂತ ಹೇಳಿದ್ರೆ ಈ ಒಂದು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಇರುತ್ತೆ. ಇದರಲ್ಲಿ ಗ್ರೇಡ್ಸ್ ಇರುತ್ತೆ, ಅಪ್ ಟು 7 ಗ್ರೇಡ್ಸ್ ತನಕ. ಇಲ್ಲಿ ಅಂದರೆ ಒಂದು ಟೆಂಪರಲ್ ರಿಸಿಷನ್ ಅಂದರೆ ಮುಂಭಾಗದಲ್ಲಿ ಒಂದು ಹೇರ್ಸ್ ಕಡಿಮೆ ಆಗ್ತಾ ಬರುತ್ತೆ, ಮೇಲ್ಭಾಗದಲ್ಲಿ ತಿನ್ನಾಗ್ತಾ ಹೋಗುತ್ತೆ, ಹಿಂದ್ಗಡೆ ಒಂದು ಬಾಲ್ಡ್ ಪ್ಯಾಚ್ ಅಪಿಯರ್ ಆಗುತ್ತೆ. ಸೊ ಅದೆಲ್ಲ ಒಂದು ಕೂಡ್ಕೊಳ್ಳುತ್ತೆ. ಅಂದರೆ ಇಲ್ಲಿ ಎಲ್ಲ ಸ್ಟೇಜ್ಗಳಿಗೂ ಅವ್ರು ರೀಚ್ ಆಗಬೇಕು ಅಂತೆಲ್ಲ. ಕೆಲವರು ಒಂದು ಸ್ಟೇಜಲ್ಲಿ ಇರ್ತಾರೆ, 2ನೇ ಸ್ಟೇಜಲ್ಲಿ ಉಳಿತಾರೆ, 3, 4, 5, 6, 7 ಯಾವ ಸ್ಟೇಜ್ಗೆ ಬೇಕು ರೀಚ್ ಆಗ್ಬೋದು. ಆದರೆ ಇಲ್ಲಿ ನಾವು ಇಲ್ಲಿ ನೋಡಿದಾಗ ತಲೆ ಹಿಂಭಾಗದಲ್ಲಿ ಮತ್ತು ಸೈಡ್ ಭಾಗದಲ್ಲಿ ಕೂದಲು ಉಳಿದಿರುತ್ತೆ. ಸೊ ಅಂದರೆ ಪರ್ಮನೆಂಟ್ ಹೇರ್ಸ್. ಆ ಒಂದು ಹೇರ್ ರೂಟ್ಸ್ ಭಾಗದಲ್ಲಿ ಆ ಒಂದು ರೆಸೆಪ್ಟಾರ್ ಅಂತ ಏನಿರುತ್ತೆ ಅದು ಇರೋದಿಲ್ಲ. ಅಂದರೆ ಯಾವುದೇ ಒಂದು ಸೆನ್ಸಿಟಿವ್ ರೆಸೆಪ್ಟಾರ್ ಅಂತ ಇರೋದಿಲ್ಲ, ಹಾಗಾಗಿ ಪರ್ಮನೆಂಟ್ ಆಗಿರುತ್ತೆ. ಆ ಒಂದು ಸೈಂಟಿಫಿಕ್ ಬೇಸಿಸ್ ಮೇಲೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಮಾಡ್ತಕ್ಕಂಥದ್ದು. ಈ ಒಂದು ಫೀಮೇಲ್ ಹೇರ್ ಲಾಸ್ಗೆ ನಾವು ಕ್ಲಾಸಿಫಿಕೇಶನ್ ಇರುತ್ತೆ. ಕೆಲವರಿಗೆ ಜಸ್ಟ್ ತಿನ್ನಾಗಿರುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿನ್ನಿಂಗ್ ಆಗಿ ಸ್ಕಾಲ್ಪ್ ಕಾಣಿಸ್ತಾ ಇರುತ್ತೆ. ಕೆಲವರಿಗೆ ಕಂಪ್ಲೀಟ್ ಬಾಲ್ಡ್ನೆಸ್ ಇರುತ್ತೆ. ಸೊ ಇವ್ರಿಗೂ ಕೂಡ ಒಂದು ಅಕಾರ್ಡಿಂಗ್ ಟು ದ ಒಂದು ಗ್ರೇಡಿಂಗ್ ಮೂಲಕ ನಾವು ಒಂದು ಮೆಡಿಕಲ್ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಯೋಚನೆ ಮಾಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಬಟ್ ಒಟ್ಟಿನಲ್ಲಿ ಕೆಲವರಿಗೆ ಒಂದು ಶಾಶ್ವತ ಪರಿಹಾರ ಅಂತ ನಾವು ನೋಡಿದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ ಒಂದೇ ಅಂತ ನಾನು ಹೇಳ್ಬೋದು. ಓಕೆ, ಬಟ್ ಅದರೊಳಗೆ ಇವಾಗ ಸಾಮಾನ್ಯವಾಗಿ ಈ ಥರದ್ದೊಂದು ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಬೇಕಿದ್ದಾಗ ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟರ್. ಅದೇ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನು ಕೆಲವು ನಾವು ಚಿತ್ರಣಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಇಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಹಿಂಭಾಗದಲ್ಲಿ ಪರ್ಮನೆಂಟ್ ಹೇರ್ಸ್ ಇರುತ್ತೆ. ಸೊ ಆ ಒಂದು ಭಾಗದ ಪರ್ಮನೆಂಟ್ ಹೇರ್ಸ್ ಅನ್ನ ಆಲ್ರೆಡಿ ಟೆಂಪರವರಿ ಹೇರ್ ಲಾಸ್ ಆಗಿರೋ ಒಂದು ರೀಜನ್ಗೆ ನಾವು ಟ್ರಾನ್ಸ್ಫರ್ ಮಾಡುತ್ತೇವೆ. ಹೇಗೆ ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ನಾವು ಒಂದು ಪ್ರೀ ಆಫ್ ಆ್ಯಕ್ಚುಯಲ್ ಫೋಟೋಗ್ರಾಫ್ಸ್ನ ನಾವು ತೆಗೆದುಕೊಳ್ತೇವೆ. ನಂತರ ಅವರಿಗೆ ಹೆಡ್ ಶೇವ್ ನಂತರ ನಾವು ಟ್ರಿಮ್ಮಿಂಗ್ ಅಂತ ಹೇಳ್ತೇವೆ, ಟ್ರಿಮ್ಮಿಂಗ್ ಮಾಡಲಾಗುತ್ತೆ. ಮತ್ತು ಇಲ್ಲಿ ಹಿಂದ್ಗಡೆ ಒಂದು ಸ್ಟ್ರಿಪ್ಪನ್ನು ಮಾರ್ಕ್ ಮಾಡಲಾಗುತ್ತೆ. ಸೊ ಒಂದು ಡೈಮೆನ್ಷನ್ ಒಂದು 2 ಸೆಂಟಿಮೀಟರ್ ಇಂಟು 25 to 28 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಒಂದು ಕಿವಿ ಭಾಗದ ಇನ್ನೊಂದು ಕಿವಿ ಭಾಗ ಒಂದು ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಅದನ್ನು ಆ ಸ್ಟ್ರಿಪ್ಪನ್ನು ನಾವು ತೆಗೆಯಲಾಗುತ್ತೆ. ತೆಗೆದಾದ್ಮೇಲೆ ನಾವು ಅದು ಕ್ಲೋಸ್ ಮಾಡಲಾಗುತ್ತೆ. ಸೊ ನಾವು ಕ್ಲೋಸ್ ಮಾಡಿದಾಗ ಅಲ್ಲಿ ಯಾವುದೇ ಥರದ ಡಿಫೆಕ್ಟ್ ಇರೋದಿಲ್ಲ. ಸೊ ಅವರಿಗೆ ಒಂದು ಯಾವುದೇ ಥರ ಹೇರ್ ಲಾಸು ಅಥವಾ ಏರಿಯಾ ಆಫ್ ಹೇರ್ ಲಾಸು ಅಥವಾ ಡಿಫೆಕ್ಟ್ ಅನ್ನೋದು ಇರೋದಿಲ್ಲ. ಸೊ
ಅಲ್ಲಿ ಕೂದಲು ಅದು ಮುಚ್ಕೊಳ್ಬಿಡುತ್ತೆ. ಸೊ ಅಲ್ಲಿ ಒಂದೇ ಒಂದು ಲೈನ್ ಸ್ಕಾರ್ ಅನ್ನೋದು ಬಿಟ್ರೆ ಹಿಂಭಾಗದಲ್ಲಿ ಯಾವುದೇ ಒಂದು ತೊಂದರೆ ಅಂತ ಇರೋದಿಲ್ಲ. ಸೊ ಅದನ್ನ ನಮ್ಮ ಟೀಮ್ ಅವ್ರು ಏನ್ ಮಾಡ್ತಾರೆ, ಆ ಒಂದು ಸ್ಟ್ರಿಪ್ ಅನ್ನ 1 ಹೇರು 2 ಹೇರು ಅಥವಾ 3 ಹೇರ್ಸ್ ಅಂತ ಗ್ರೂಪ್ಸ್ ಇರುತ್ತೆ, ಅದಕ್ಕೆ ನಾವು ಗ್ರಾಫ್ಟ್ಸ್ ಅಂತ ಹೇಳ್ತೇವೆ. ಆ ಗ್ರಾಫ್ಟ್ಸ್ ಅನ್ನ ಅವರು ಸಪರೇಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ನಾವು ಒಂದು ಪೆಟ್ ಡಿಶ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಅದನ್ನ ನಾವು ವಿತ್ ಎಲ್ಲ ಮ್ಯಾಗ್ನಿಫಿಕೇಶನ್ ಅಲ್ಲಿ ಈ ಕೆಲಸ ಆಗ್ತಾ ಇರ್ತದೆ. ಸೊ ಅದನ್ನ ನಾವು ಆಮೇಲೆ ಮುಂಭಾಗದಲ್ಲಿ ಕೆಲವು ನಾವು ಸಣ್ಣದಾಗೆ ಒಂದು ಹೋಲ್ಸ್ ತರ ಮಾಡ್ಕೊಂಡು ಸ್ಲಿಟ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ನೀಡ್ಲಲ್ಲಿ ಅದರ ಸ್ಲಿಟ್ಸ್ ಎಲ್ಲ ಮಾಡಿಕೊಂಡು ಅದ ರೂಟ್ ಸಮೇತ ನಾವೇನ್ ಡಿಸೆಕ್ಟ್ ಮಾಡಿರ್ತೇವೆ ಅದನ್ನ ನಾವು ಸಂಪೂರ್ಣವಾಗಿ ಒಳಗಡೆ ಹಾಕ್ತೇವೆ. ಸೊ ಅದು ಅಟ್ ದ ಎಂಡ್ ಆಫ್ ದ ಸರ್ಜರಿ ಇಮಿಡಿಯೇಟ್ ಪೋಸ್ಟ್ ಆಪ್ ಈ ರೀತಿ ಒಂದು ಕಾಣಿಸಲಾಗುತ್ತೆ. ಮತ್ತೆ ಅವ್ರಿಗೆ ಅದೇ ದಿವಸ ಅವರಿಗೆ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಸೊ ಅವರು ಅದನ್ನ ಅಂದ್ರೆ ಅದು ನೆಕ್ಸ್ಟ್ ದಿವಸ ಅಂದ್ರೆ ಅವ್ರು ತಮ್ಮ ದೈನಂದಿನ ಕೆಲಸಗಳಲ್ಲಿ ಇರಬಹುದಾಗಿರುತ್ತೆ. ಮತ್ತೆ ಅವರು ಯಾವುದೇ ತರ ರಜೆ ಅಥವಾ ರೆಸ್ಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನ ನಾವು ಒಂದು ಲೋಕಲ್ ಅನಸ್ಥೀಶಿಯಾದಲ್ಲಿ ನಾವು ಮಾಡಲಾಗುತ್ತೆ. ಸೊ ಇದು ಒಂದು ತಲೆ ಮುಂಭಾಗದಲ್ಲಿ ಒಮ್ಮೆ ಇಂಜೆಕ್ಷನ್ ಮತ್ತು ಹಿಂಭಾಗದಲ್ಲಿ ಒಮ್ಮೆ ಇಂಜೆಕ್ಷನ್ ಮಾಡ್ಕೊಂಡಾಗ ಕಂಪ್ಲೀಟ್ ಪ್ರೊಸೀಜರ್ ಅದನ್ನ ನಾವು ಏನು ಸ್ವಲ್ಪ ನೋವಿಲ್ದಲ್ಲೇ ನಾವು ಅದನ್ನ ಮಾಡಬಹುದಾಗಿರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ಪೇಷಂಟ್ ಎಚ್ಚರವಾಗಿರ್ತಾರೆ. ಅದೇ ಅವರು ಅಂದ್ರೆ ಜನರಲ್ ಅನಸ್ಥೀಶಿಯಾ ತರ ಅಂದ್ರೆ ಮಲಗಿರೋದಿಲ್ಲ. ಸೊ ಅವ್ರಿಗೆ ಮಧ್ಯದಲ್ಲಿ ಫುಡ್ ಬ್ರೇಕು ಅಥವಾ ಇನ್ನಿತರ ಕೆಲವು ನೆಸೆಸಿಟಿಗೆ ಬ್ರೇಕ್ಗಳನ್ನ ನಾವು ಅವ್ರಿಗೆ ಕೊಡ್ಲಾಗುತ್ತೆ. ಮತ್ತೆ ಇದು ಒಂದು 6 to 8 ಅವರ್ ಪ್ರೊಸೀಜರ್ ಇರುತ್ತೆ. ಸೇಮ್ ಡೇ ಡಿಸ್ಚಾರ್ಜ್ ಆಗಿರ್ತಾರೆ. ಈವನ್ ದೂರದಿಂದ ಕೂಡ ಬಂದು ಸಹ ಅವರು ಮರಳಿ ಊರಿಗೆ ಸೇಮ್ ಡೇ ಹೋಗ್ಬೋದಾಗಿರುತ್ತೆ. ಮತ್ತೆ ನೆಕ್ಸ್ಟ್ ದಿವಸ ಅವರು ತಮ್ಮ ಕೆಲಸಗಳನ್ನ ಅವ್ರನ್ನ ಶುರು ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಅವರಿಗೆ ಒಂದು 2 weeks ಆಗಿದ್ಮೇಲೆ ಹಿಂಭಾಗದಲ್ಲಿ ಒಂದು ಏನು ಸೂಚನೆ ಮಾಡಿರ್ತೇವೆ ಅದನ್ನ ನಾವು ತೆಗಿತೇವೆ. ಅದನ್ನ ಈ ರೀತಿ ಇರುತ್ತದೆ. ಸೊ ಹಾಗಾಗಿ ಅವರಿಗೆ ಯಾವುದೇ ತರದ ಒಂದು ಪೇನ್ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಯಾವುದೇ ತರ ಒಂದು ಆತಂಕ ಏನು ಅದಕ್ಕೆ ಬೇಡ ಅಂತ ಹೇಳ್ಬೋದು ಇದನ್ನ. ಓಕೆ, ಬಟ್ ಇವಾಗ ಕೂದಲಿನ ಒಂದು ಲೆಂತ್ ಅಂತ ಹೇಳುವಂಥದ್ದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಡಾಕ್ಟರ್? ಇವಾಗ ಅಕ್ಕಪಕ್ಕದಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಇರುತ್ತದೆ ಮಧ್ಯೆ ನೀವು ಕಸಿ ಮಾಡುವಂಥ ಸಮಯದಲ್ಲೂ, ಅಥವಾ ಯಾವ ರೀತಿ ನಾನು ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ನಾವು ಅಂದ್ರೆ ನಾವು ಇದೊಂದು ಗ್ರೇಡಿಂಗ್ಸ್ ಅಂತ ಹೇಳಿದೆ. ಅಂದ್ರೆ ಒಂದು ಗ್ರೇಡ್ 2, 3, 4, 5, 6 ಅಂತ ಅಕಾರ್ಡಿಂಗ್ ಟು ದ ಹೇರ್ ಲಾಸ್. ಅಂದ್ರೆ ತಲೆ ಹಿಂಭಾಗದಲ್ಲಿ ಎಷ್ಟಿದೆ, ಡೆನ್ಸಿಟಿ ಹೇಗಿದೆ, ಮತ್ತೆ ತಲೆ ಮುಂಭಾಗದಲ್ಲಿ ಎಷ್ಟು ಲಾಸ್ ಆಗಿದೆ. ಸೊ ಅದನ್ನೆಲ್ಲ ನಾವು ಅಸೆಸ್ ಮಾಡಿ ನಾವು ಅದನ್ನ ಒಂದು ಪ್ಲಾನಿಂಗ್ ಅಂತ ಮಾಡ್ತೇವೆ. ಎಷ್ಟು ಭಾಗದಲ್ಲಿ ನಾವು ಅವ್ರು ಕವರ್ ಮಾಡ್ಬೋದು ಒಂದು ರೀಸನಬಲ್ ಡೆನ್ಸಿಟಿ ಆಗಿ. ಸೊ ಯಾಕಂದ್ರೆ ನಮ್ಮ ಏಮ್ ಆಫ್ ದ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಆ ಭಾಗದಲ್ಲಿ ಕೂದಲು ಒಂದು ಕವರ್ ಆಗಬೇಕು, ಬೆಳಿಬೇಕು, ನ್ಯಾಚುರಲ್ ಆಗಿರಬೇಕು, ಮತ್ತೆ ಲೈಫ್ ಟೈಮ್ ಆಗಿರಬೇಕು ಅನ್ನೋ ಉದ್ದೇಶ ಇರ್ತದೆ. ಸೊ ಹಾಗಾಗಿ ನಾವು ಅದೆಲ್ಲ ಯೋಚನೆ ಮಾಡಿ ಪ್ಲಾನಿಂಗ್ ಮಾಡಿ ಅವರಿಗೆ ಮುಂಚಿತವಾಗಿ ನಾವು ತಿಳಿಸ್ತೇವೆ. ನಾವು ಇಷ್ಟು ಗ್ರಾಫ್ಟ್ಸ್ ನಾವು ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಇಷ್ಟು ಫಾಲಿಕಲ್ಸ್ ನಾವು ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಇಷ್ಟು ಏರಿಯಾ ನಾವು ಕವರ್ ಮಾಡಲಾಗುತ್ತೆ, ಅದನ್ನ ಮುಂದೆ ಅದನ್ನ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನೆಲ್ಲ ನಾವು ಅವರಿಗೆ ಎಷ್ಟು ಡೆನ್ಸಿಟಿ ಇರುತ್ತೆ ಹೇಗೆ ಅನ್ನೋದನ್ನೆಲ್ಲ ವಿಷಯ ತಿಳಿಸಿ ಆ ಕೌನ್ಸಿಲಿಂಗ್ ಮಾಡಿಕೊಂಡು ನಾವು ಅದನ್ನ ಮುಂದುವರಿತೇವೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮ್ಮ ಹಸ್ಬೆಂಡ್ಗೆ 40 years. ಹೇಳಿ ಅಮ್ಮ. ಡಾಕ್ಟರ್ ಇಷ್ಟೊತ್ತು ಹೆರಿಡಿಟಿ ಅಂತಿದ್ರಲ್ಲ, ನಮ್ಮ ಅವ್ರ ಆನ್ಸಿಸ್ಟರ್ಸ್ ಯಾರಿಗೂ ಆತರ ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ಆ ಕಡೆ ಈ ಕಡೆ ಎಲ್ಲ ಕೂದಲು ಹೋಗಿದೆ ಸರ್ ಸ್ವಲ್ಪ. ಅದು ಡಾಕ್ಟರ್ ತೋರಿಸಿದ್ವಿ, ಅವ್ರು ಮಿನ್ ಟಾಪ್ ಅಂದ್ಬಿಟ್ಟು ಕೊಟ್ಟು ಅದನ್ನ ಅಪ್ಲೈ ಮಾಡೋದು ಅದೇನು ವರ್ಕ್ ಆಗಿಲ್ಲ ಸರ್, ಬರ್ತಾ ಇಲ್ಲ. ಆಯ್ತಮ್ಮ, ಅದೇ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಒಂದು ಡೈರೆಕ್ಟ್ ಆಗಿ ನೀವು ಅದನ್ನ ನಾವು ಬ್ಲೈಂಡ್ ಆಗಿ ನಾವು ಅದನ್ನ ಬಿಲೀವ್ ಮಾಡಬಹುದಾಗಿರುತ್ತೆ. ಇದು ಈ ಒಂದು ವಿಷಯ ಅಂದ್ರೆ ಹೆರಿಡಿಟ್ರಿ ಅಂತ ನಾವೇನು ಹೇಳಿದೀವಿ ಅದನ್ನ ಡೈರೆಕ್ಟ್ ಕೆಲವು ಟೈಮ್ ಎವಿಡೆನ್ಸಸ್ ಇರುತ್ತೆ, ಕೆಲವು ಟೈಮ್ ನಾವು ಅದು ಎವಿಡೆನ್ಸ್ ನಮಗೆ ಸಿಕ್ಕಿರೋದಿಲ್ಲ, ಬಟ್ ಹೆರಿಡಿಟ್ರಿ ಕಾರಣವಾಗಿರುತ್ತೆ. ಎರಡನೇದು ನಮಗೆ ಮೆಡಿಸಿನ್ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಹೊಸ ಕೂದಲು ಬರೋದಿಲ್ಲ, ಕೂದಲು ಅಕಸ್ಮಾತ್ ಆಗಿ ಸ್ವಲ್ಪ ಮಟ್ಟಿಗೆ ಇದ್ದಲ್ಲಿ ಅದು ಕಂಟ್ರೋಲ್ ಆಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಿದೆ. ಸೊ ಅಷ್ಟೇ ಮಾತ್ರ ಸಾಧ್ಯ ಇರುತ್ತೆ. ಹೊಸ ಹೇರು ಅಥವಾ ಆ ಏರಿಯಾ ಕವರ್ ಆಗಬೇಕು ಅಂತ ಹೇಳಿದ್ರೆ ನೀವು ಅವ್ರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಹೋಗೋದು ಸೂಕ್ತ ಇರುತ್ತೆ. ಅದನ್ನ ಎಕ್ಸಾಮಿನ್ ಮಾಡಿ ನಾವು ಅವ್ರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾವು ಅದನ್ನ ತಿಳಿಸಬಹುದಾಗಿರುತ್ತೆ. ಅದೇನು ಸೈಡ್ ಎಫೆಕ್ಟ್ಸ್ ಆಗಲ್ವಾ ಸರ್? ಇಲ್ಲ, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಜಸ್ಟ್ ಟೆಕ್ನಿಕಲ್ ಪ್ರೊಸೀಜರ್ ಇರುತ್ತೆ. ಮತ್ತೆ ಅವ್ರ ಓನ್ ಹೇರ್ಸ್, ನ್ಯಾಚುರಲ್ ಹೇರ್ನ ಅದನ್ನ ಒಂದು ಕಡೆಯಿಂದ ನಾವು ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ತರಹದ ರಿಜೆಕ್ಷನ್ನು, ಇನ್ಫೆಕ್ಷನ್ನು, ತೊಂದರೆ ಅಥವಾ ಹೆಡ್ಏಕು ಪ್ರಾಬ್ಲಮ್ ಯಾವುದೇ ತರದ್ದು ಏನು ತೊಂದರೆ ಇರೋದಿಲ್ಲಮ್ಮ. ಆಮೇಲೆ ಮಧ್ಯ ನೀರು ಸ್ವಲ್ಪ ತಿನ್ನಾಗ್ತಿದೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ವಾ ಸರ್ ಈಗ? ಅದೇ ಕಂಟ್ರೋಲ್ ಅಂತ ಮಾಡ್ಬೋದು, ಪೋಸ್ಟ್ಪೋನ್ ಅಂತ ಮಾಡ್ಬೋದು, ಅದೇ ಫುಲ್ ಸ್ಟಾಪ್ ಅಂತ ಇರೋದಿಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಮೆಡಿಸಿನ್ ಅಡ್ವೈಸ್ ಮಾಡ್ತೇವೆ. ಸೊ ಅದನ್ನ ಕಾಂಬಿನೇಷನ್ ಆಗಿ ಕೆಲವು ಮೆಡಿಸಿನ್ಸ್ ಇರುತ್ತೆ, ಅದನ್ನ ನಾವು ಅಡ್ವೈಸ್ ಮಾಡ್ತೇವೆ. ಅದನ್ನ ಉಪಯೋಗ ಸ್ವಲ್ಪ ಮಟ್ಟಿಗೆ ಉಪಯೋಗ ಇರ್ತದೆ. ಕಂಪ್ಲೀಟ್ ಆಗಿ ಅದರಿಂದ ಫುಲ್ ಸ್ಟಾಪ್ ಆಗೋದು, ಬೆಳವಣಿಗೆ ಆಗ್ತಕ್ಕಂಥದ್ದು ಇರೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಉಪಯೋಗ ಇರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ಅದನ್ನ ಕವರ್ ಅಂದ್ರೆ ಖಾಲಿ ಜಾಗನ ಕವರ್ ಮಾಡಬಹುದಾಗಿರುತ್ತಮ್ಮ. ಓಕೆ, ಮತ್ತೆ ಈಗ ಮಿನ್ ಟಾಪ್ ಅದು
ಇಲ್ಲ, ಅದನ್ನ ಡಾಕ್ಟರ್ ಹೇಳಿದ ಪ್ರಕಾರನೇ ಇದಕ್ಕೆ ಸೂಕ್ತವಾಗಿ ಒಂದು ಪರಿಹಾರ ಅಂತ ಹೇಳಿ ಇದೆ. ಅದನ್ನ ಹೆಚ್ಚಿನ ಮಾಹಿತಿ ಬೇಕು ಅನ್ನೋ ಹಾಗೆ ಇವರನ್ನು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಡಾಕ್ಟರ್ಸ್ ಲೈವ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ 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 ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಹಲೋ, ಹೇಳಿ. ಮಂಜುನಾಥ್ ಅಂತ. ಹೇಳಿ ಮಂಜುನಾಥ್ ಅವರೇ. ಹಾಸನ ಕಡೆಯಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ. ಇದು ಹೈಬ್ರಿಡ್ ಹೇರ್ ಲಾಸ್ ಅದು ಕಂಪಲ್ಸರಿ ಬರುತ್ತಲ್ಲ? ಸ್ಪಷ್ಟತೆ ಇಲ್ಲ ನಿಮ್ಮ ಕ್ವಶನ್ ಅಲ್ಲಿ, ಹೇಳ್ತೀರಾ? ಈಗ ವಂಶ ಪಾರಂಪರ್ಯ ಹೇರ್ ಲಾಸ್ ಬರಲೇ ಬಿಡ್ಕೊಂತ ಇದೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ಸ್ವಲ್ಪ ಸ್ಪಷ್ಟವಾಗಿ ಕೇಳಿ. ಹೆರಿಡಿಟರಿ ಹೇರ್ ಲಾಸ್ ಅದು ಬರಲೇಬೇಕು ಅಂತ ಇದೆ. ಹೆರಿಡಿಟರಿ ಅಂತ ಹೇಳಿದ್ರೆ ಬರಲೇಬೇಕು ಅಂತಿಲ್ಲ, ಬರುವಂತದ್ದು ಇದ್ರಕ್ಕೆ ಅಂದ್ರೆ ಇವಾಗ ಅದು ಒಂದು ಒಳ್ಳೆ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ಇದು ಅಂದ್ರೆ ಅವ್ರ ಫಾದರ್ಗೆ ಹೇರ್ ಲಾಸ್ ಆಗಿರುತ್ತೆ, ಅಂದ್ರೆ ಅವರಿಂದ ಅದು ಮಕ್ಕಳಿಗೆ ಜೀನ್ಸ್ ಅದು ಪಾಸ್ ಆಗಿದ್ರೆ ಮಾತ್ರ ಅವರಿಗೆ ಒಂದು ಹೇರ್ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅಂದ್ರೆ ಅವರಿಗೆ ಫಾದರ್ಗೆ ತಲೆ ಕೂದಲು ಇರ್ತದೆ. ಕೆಲವು ಮಕ್ಕಳಲ್ಲಿ ಅದು ಮಕ್ಕಳಲ್ಲಿ ಸಹ ಒಂದು ವೇರಿಯೇಷನ್ಸ್ ಇರ್ತದೆ. ಅಂದ್ರೆ ಕೂದಲು ಎಲ್ಲರಿಗೂ ಈಕ್ವಲ್ ಆಗಿ ಹೋಗುತ್ತೆ ಅಂತಲ್ಲ, ಕೆಲವರಿಗೆ ಹೆಚ್ಚು ಕಡಿಮೆ ವ್ಯತ್ಯಾಸಗಳಿರ್ತದೆ, ಕೆಲವ್ರಿಗೆ ಹೋಗುದು ಇಲ್ಲ. ಸೊ ಹಾಗಾಗಿ ಅದು ಒಂಥರ ಕಂಪಲ್ಸರಿ ಅಂತ ಅಲ್ಲ, ಬಟ್ ಹೋಗಿದ್ದಲ್ಲಿ ಅದು ಒಂದು ಅನುವಂಶತೆ ಕಾರಣ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದ್ದ ತಗೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್, ಕಾರ್ತಿಕ್ ಅಂತ ಬಾಗಲಕೋಟೆಯಿಂದ. ಹೇಳಿ ಸರ್. ಅದು ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ ಮಾತ್ರ ಸ್ವಲ್ಪ ಹೋಗಿದೆ ಸರ್. ನಮ್ಗೆ 38 ಇಯರ್ಸ್ ಈಗ. ಓಕೆ. ಸ್ವಲ್ಪ ಅದು ಮಾಡಿಸ್ಕೋಬೇಕಂತ ನಮಗೂ ಆಸೆ, ಬಟ್ ಅದು ನಮ್ಮಂತವ್ರಿಗೆ ತಲುಪುತ್ತಾ ಅಂತ ಸ್ವಲ್ಪ ನಾವು ಅಷ್ಟೊಂದು ರಿಚ್ ಫ್ಯಾಮಿಲಿ ಅಲ್ಲ ಇದರಲ್ಲಿ ಖರ್ಚಾಗೋ ತರ ಇದೆ. ಹೌದು, ನೀವು ಹೇಳಿದ್ದು ಸರಿ ಇರ್ತದೆ. ಇದು ಹೇಗೆ ಅಂದ್ರೆ ನಿಮ್ದು ಮೊದಲನೇದಾಗಿ ಒಂದು ಹೇರ್ ಲಾಸ್ ಅನ್ನ ನಾವು ಅಸೆಸ್ ಮಾಡ್ಲಾಗತ್ತೆ, ಆಯ್ತಾ? ನೆಕ್ಸ್ಟ್ ಅದನ್ನ ನಿಮಗೆ ಪಾಸಿಬಲ್ ಫ್ಯೂಚರ್ ಹೇರ್ ಲಾಸ್ ಬಗ್ಗೆ ಸಹ ನಾವು ಒಂದು ಯೋಚನೆ ಮಾಡಿಬಿಟ್ಟು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಡೆಫಿನೆಟ್ಲಿ ನೀವು ಅದನ್ನ ಬೆನಿಫಿಟ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ನಮ್ಮ ಒಂದು ಕಾಸ್ಟ್ ಅನ್ನ ನಾವು ಅದನ್ನ ಮಾಡಿರ್ತೇವೆ. ಸೊ ಅದನ್ನ ನೀವು ತಿಳ್ಕೊಂಡಾಗಲೇ ನಿಮಗೆ ಅದರ ಕಾಸ್ಟ್, ಆಕ್ಚುಯಲ್ ಕಾಸ್ಟ್ ನಿಮಗೆ ಎಷ್ಟಾಗುತ್ತೆ ಅನ್ನೋದನ್ನ ನೀವು ಅದನ್ನ ತಿಳ್ಕೊಬೋದಾಗಿರುತ್ತೆ. ಡೆಫಿನೆಟ್ಲಿ ನಿಮಗೆ ಅದು ಸಾಧ್ಯವಾಗಿದ್ದಲ್ಲಿ ಅದನ್ನ ನೀವು ಅದು ಮಾಡಿಸ್ಬೋದಾಗಿರುತ್ತೆ. ಹಾಗೆಯೇ ನೀವು ಯೋಚನೆ ಮಾಡ್ಕೊಂಡು ಅದೇನು ಸಾಧ್ಯ ಇರುತ್ತೋ ಇಲ್ಲ ಅನ್ನೋದು ಯೋಚನೆ ಮಾಡೋದು ಸರಿಯಲ್ಲ. ಬಟ್ ಡೆಫಿನೆಟ್ಲಿ ನೀವು ಎಕ್ಸಾಮಿನ್ ಬಂದಾಗ ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಾಗ ನೀವು ಅದನ್ನ ಡಿಸಿಷನ್ ತಗೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಇವಾಗ ಡಾಕ್ಟರ್, ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಂಥದ್ದು ಯಾವ ವ್ಯಕ್ತಿಗಳಿಗೆ ಇವಾಗ ಸೂಕ್ತ ಅಂತ ಹೇಳ್ಬೋದು, ಮತ್ತೆ ಯಾವ ವಯಸ್ಸಿನಲ್ಲಿ ಸೂಕ್ತ ಅಂತ ಹೇಳ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು ಡಾಕ್ಟರ್. ಇಲ್ಲಿ ಅದೇ ಒಂದು ವಯಸ್ಸಿನ ಒಂದು ಲಿಮಿಟೇಷನ್ಸ್ ಅಂತ ಇರಲ್ಲ. ಅಂದ್ರೆ ಯಾರಿಗೆ ಅದರ ನೆಸೆಸಿಟಿ ಇರುತ್ತೋ ಅವ್ರಿಗೆ ಡೆಫಿನೆಟ್ಲಿ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಾವು ಕೆಲವು ಅಂದ್ರೆ ಪಾಯಿಂಟ್ಸ್ಗಳನ್ನ ನಾವು ಅದನ್ನು ನೋಡಬೇಕಾಗಿರುತ್ತೆ. ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಆಲ್ ಒಂದು ಹೇರ್ ಲಾಸ್, ಅದೇ ಒಂದು ಬಾಲ್ಡ್ ಆಗಿರ್ತಾರೆ, ಒಂದು ಏರಿಯಾ ಕಂಪ್ಲೀಟ್ ಹೇರ್ ಲಾಸ್ ಆಗೋಗ್ಬಿಟ್ಟಿರುತ್ತೆ ಏರಿಯಾ. ಸೊ ಆ ಒಂದು ಸಂಪೂರ್ಣವಾಗಿ ಒಂದು ಬಾಲ್ಡ್ ಆಗಿರ್ತಕ್ಕಂಥ ಏರಿಯಾ ಇರಬಹುದು, ಅಥವಾ ಟೂ ಮಚ್ ಆಫ್ ಥಿನ್ನಿಂಗ್ ಅಂತೀವಿ, ತುಂಬಾ ಅದು ದಟ್ಟಣೆ ತುಂಬಾನೇ ಸಾಂದ್ರತೆ ತುಂಬಾ ಕಡಿಮೆ ಇರುತ್ತದೆ. ಸೊ ಅಂಥ ಸಂದರ್ಭದಲ್ಲಿ ಆ ಸಾಂದ್ರತೆ ಅಥವಾ ಒಂದು ದಟ್ಟಣೆ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಬಾಲ್ಡ್ ಏರಿಯಾ ಕವರ್ ಮಾಡಲಿಕ್ಕೆ ಯಾವುದೇ ಒಂದು ಏಜ್ ಗ್ರೂಪ್, ಅಂದರೆ 20ಇಂದ ಮತ್ತೆ ಅಪ್ ಟು 60-65 ತನಕ ನಮ್ಮಲ್ಲಿ ಅದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ತದೆ. ಸೊ ಯಾರಿಗೆ ಈ ರೀತಿ ಪ್ರಾಬ್ಲಮ್ ಇದ್ದು ಮತ್ತೆ ಅವ್ರಿಗೆ ಮಾಡಿಸ್ಕೊಳ್ಳಿಕ್ಕೆ ಇಚ್ಛೆ ಇದ್ದಾಗ ಡೆಫಿನೆಟ್ಲಿ ಅದು ಬೆನಿಫಿಟ್ನ ಪಡ್ಕೋಬೋದಾಗಿರುತ್ತೆ ಇದನ್ನು. ಓಕೆ, ಬಟ್ ಇವಾಗ ನೀವು ಅಡ್ಡ ಪರಿಣಾಮಗಳು ಅಂತ ಹೇಳಿ ಒಂದು ಸ್ವಲ್ಪ ಮಟ್ಟಿಗೆ ಆಗಲಿ ತಿಳಿಸಿದ್ದೀರಾ. ಬಟ್ ಅದಕ್ಕಿಂತ ಹೆಚ್ಚಾಗಿ ಇವಾಗ ಇದು ಇತಿಮಿತಿಗಳು ಅಂತ ಹೇಳಿದ್ರೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಂದು ಅದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಡಾಕ್ಟ್ರೆ? ಅದೇ ಇದು ಪ್ರಮುಖವಾದ ಒಂದು ಕ್ವಶನ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ತರಹದ ಮ್ಯಾಜಿಕ್ ಅಂತ ಏನಿಲ್ಲ, ಅಥವಾ ಒಂದು ಮಿರಾಕಲ್ ಅಂತಾನು ಏನಿಲ್ಲ. ಇದು ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋ ಒಂದು ಸೈಂಟಿಫಿಕ್ ಪ್ರೊಸೀಜರ್, ಅದು ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಇದರಿಂದ ಬೆನಿಫಿಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಎಷ್ಟು ಬೆನಿಫಿಟ್ ಇರುತ್ತೆ, ಎಷ್ಟು ಜಾಗ ನಾವು ಕವರ್ ಮಾಡ್ಬೋದು, ಎಷ್ಟು ನಾವು ಸಾಂದ್ರತೆ ಕೊಡ್ಬೋದು ಅನ್ನೋದನ್ನ ಡೋನರ್ ಡೆನ್ಸಿಟಿ, ಅಂದ್ರೆ ನಾವು ತಲೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ಕೂದಲ ಸಾಂದ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ನಾವು ಗ್ರೇಡಿಂಗ್ ಅಂತೀವಿ. ಈಗ ಟೈಪ್ 3, ಟೈಪ್ 4 ಗ್ರೇಡಿಂಗ್ ಅಂದ್ರೆ ಅವರಿಗೆ ಮುಂಭಾಗದಲ್ಲಿ ಅಷ್ಟೇ ಸ್ವಲ್ಪ ಹೇರ್ ಲಾಸ್ ಆಗಿರುತ್ತೆ,
ಅಂಥವರಿಗೆ ತಲೆ ಹಿಂಭಾಗದಲ್ಲಿ ಕೂದಲು ತುಂಬ ಚೆನ್ನಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ಕಂಪ್ಲೀಟ್ ಕವರ್ ಮಾಡ್ಬೋದಾಗಿರುತ್ತೆ. ಇವಾಗ ಗ್ರೇಡ್ 5 ಅಂತ ಇರ್ತದೆ ಅಥವಾ ಗ್ರೇಡ್ 6 ಅಂತ ಇರ್ತದೆ, ಅವರಿಗೆ ತಲೆ ಹಿಂಭಾಗದಲ್ಲಿ ಒಂದು ಕೂದಲು ಸ್ವಲ್ಪ ಕಡಿಮೆ ಇರ್ತದೆ, ಆದರೆ ಒಂದು ಏನಾಗುತ್ತೆ ಅವರಿಗೆ ಇಲ್ಲಿ ಒಂದು ಬೊಕ್ಕತಲು ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾವು ಇಂಪ್ರೂವ್ ಮಾಡ್ಬೋದು. ಅಂದ್ರೆ ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಬಾಲ್ಡ್ ಏರಿಯಾ ಕಂಪ್ಲೀಟ್ ಕವರ್ ಮಾಡ್ತೀವಿ ಅಥವಾ ನಾವು ಡೆನ್ಸಿಟಿ ಕೊಡ್ತೀವಿ ಅಂತಲ್ಲ, ಯಾವುದೇ ಒಂದು ಸ್ಟೇಜಲ್ಲಿ ಅವರು ಒಂದು ಇಂಪ್ರೂವ್ಮೆಂಟ್ ಅನ್ನ ಅಥವಾ ಚೆನ್ನಾಗಿ ಕಾಣಿಸ್ತಕ್ಕಂಥದ್ದನ್ನ ಪರ್ಮನೆಂಟ್ ಆಗಿ ಉಳಿತಕ್ಕಂಥ ಯಶಸ್ಸನ್ನು ಅವರು ಪಡಿಬೋದಾಗಿರುತ್ತೆ. ಸೊ ಇಲ್ಲಿ ಇತಿಮಿತಿ ಅಂತ ಹೇಳಿದಾಗ ಅವರ ಕೂದಲ ಸಾಂದ್ರತೆ, ಇವಾಗ ಕೆಲವೊಂದು ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಹೋದಾಗ ಅಂದ್ರೆ ಏನು ಡಿಫರೆನ್ಸ್ ಆಗುತ್ತೆ ಅಂತ ನಾವು ಒಂದು ಮುಂಚೆ ಅಥವಾ ನಂತರ ಕೆಲವು ಪೇಷಂಟ್ಸ್ ನಾವು ನೋಡಿದಾಗ ಅಂದ್ರೆ ಈಗ ಅದು ಆಲ್ಮೋಸ್ಟ್ ಅಲ್ಲ ರಿಸಲ್ಟ್ಸ್ ಬರ್ಲಿಕ್ಕೆ ನಾವು 1 to 1.5 year ಆಗುತ್ತೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ್ಲಿಂದ. ಸೊ ಇದಕ್ಕೆ ಮುಂಚೆ ಅಥವಾ ನಂತರ ಇವರು ಗ್ರೇಡ್ ಒಂದು 5 ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ಇಷ್ಟು ಬೆನಿಫಿಟ್ ಅವರಿಗೆ ಒಂದು ಸ್ಟೇಜ್ ಅಲ್ಲಿ ಆಗಿರುತ್ತೆ. ಇವರಿಗೆ ನಾವು ನೋಡಿದಾಗ ಇಲ್ಲಿ ನಾವು ಇವರು ಗ್ರೇಡ್ 6. ಸೊ ಆದ್ರೆ ಮುಂಭಾಗದಲ್ಲಿ ಮೊದಲನೇ ಸ್ಟೇಜ್ ಆಗಿ 2ನೇ ಸ್ಟೇಜ್ಗೆ ಅವರು ಒಂದು 6 ತಿಂಗಳ ನಂತರ ಅವರು ಮಾಡಿಸ್ಕೊಂಡಿರ್ತಾರೆ. ಸೊ ಅದು 2ನೇ ಸ್ಟೇಜ್ ಆಗಿ 11ನೇ ತಿಂಗಳಿಗೆ ಈ ರೀತಿ ಒಂದು ರಿಸಲ್ಟ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಅವ್ರಿಗೇನೆ ಹಿಂಭಾಗದಲ್ಲಿ ಮತ್ತೊಮ್ಮೆ ಒಂದು 6 ತಿಂಗಳು ಬಿಟ್ಟು ಹಿಂಭಾಗದಲ್ಲಿ ಅವರು ಮಾಡಿಸ್ಕೊಂಡ್ರು. ಸೊ ಹೀಗೆ ಒಂದು ಸ್ಟೇಜ್ಗಳಲ್ಲಿ ಸಹ ಅವರು ಹೋಗ್ಬೋದಾಗಿರುತ್ತೆ. ಅಂದ್ರೆ ಒಂದೇ ಸ್ಟೇಜಲ್ಲಿ ನಾವು ಕಂಪ್ಲೀಟ್ ಕವರೇಜ್ ಇರುತ್ತೆ ಅಂತ ಅಲ್ಲ. ಸೊ ಕೆಲವರಿಗೆ ಇದು ಗ್ರೇಡ್ 4 ಅಂತ ಹೇಳ್ಬೋದು. ಸೊ ಇಂಥ ಗ್ರೇಡ್ 4 ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ದಟ್ಟಣೆ ಕೊಡ್ಬೋದು. ನಾವು ರಿಸಲ್ಟ್ಸ್ ನಾವು ನೋಡಿದಾಗ ತುಂಬಾ ಚೆನ್ನಾಗಿ ಕವರ್ ಮಾಡ್ಬೋದು ಏರಿಯಾನ, ಯಾಕಂದ್ರೆ ಡೋನರ್ ಡೆನ್ಸಿಟಿ ಚೆನ್ನಾಗಿರುತ್ತೆ. ಸೊ ಅದನ್ನ ಅದೇ ತರನೇ ಇವಾಗ ಕೆಲವರಿಗೆ ಮುಂದೆ ಅಷ್ಟೇ ಅದ್ರ ನೆಸೆಸಿಟಿ ಇರುತ್ತೆ, ಅಂದ್ರೆ ಗ್ರೇಡ್ 3 ಅಂತ ಹೇಳ್ತೇವೆ. ಸೊ ಇಂಥವ್ರಿಗೆ ನಾವು ಚೆನ್ನಾಗಿ ರಿಸಲ್ಟ್ಸ್ ನಾವು ಕೊಡ್ಬೋದಾಗಿರುತ್ತೆ. ಸೊ ಇವರು ಗ್ರೇಡ್ 4 ಅಂತ ಹೇಳ್ಬೋದು. ಇದು ಒಂದು 1 year ರಿಸಲ್ಟ್, ಇನ್ನೂ 1.5 year ಇನ್ನೂ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತದೆ. ಸೊ ಇವ್ರಿಗೆ ಒಂದು ಗ್ರೇಡ್ 5 ಅಂತ ಹೇಳ್ಬೋದು. ಸೊ ದೊಡ್ಡ ಜಾಗ ಒಂದು ಬೊಕ್ಕತಲೆ ಇರುತ್ತೆ, ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಸುಮಾರು ಒಂದು ಬೆಸ್ಟ್ ರಿಸಲ್ಟ್ಸ್ ನ ಕೊಡ್ಬೋದಾಗಿರುತ್ತೆ. ಇದು ಗ್ರೇಡ್ 3 ಅಂತ. ಸೊ ಈ ತರ ಒಂದು ಗ್ರೇಡಿಂಗ್ಸ್ ಅಲ್ಲಿ ಕೆಲವು ವ್ಯತ್ಯಾಸ ಇರ್ತದೆ. ಇದು ಸಹ ಗ್ರೇಡ್ 3 ಅಂತೇಳಿ, ಇದು ಒಂದು ಗ್ರೇಡ್ 4 ಅಂತೇಳಿ. ಸೊ ಇವರಿಗೆ ಡೆಫಿನೆಟ್ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ, ಬೆಳೀತಾ ಇರ್ತದೆ. ಇದು ಒಂದು ಗ್ರೇಡ್ 5 ಅಂತ ಹೇಳ್ಬೋದು. ಸೊ ಇವರಿಗೆ ಒಂದು ಗ್ರೇಡ್ 3 ಅಂತ ಹೇಳ್ಬೋದು. ಸೊ ಇವರಿಗೆ ಒಂದು ಆಲ್ಮೋಸ್ಟ್ ಆಲ್ ಗ್ರೇಡ್ 4 ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಅವರ ಒಂದು ಏನೇನು ಅಂದ್ರೆ ಇಲ್ಲಿ ಇವ್ರಿಗೆ ತಲೆ ಹಿಂಭಾಗದಲ್ಲಿ ನೋಡಿದಾಗ ದಟ್ಟಣೆ ಚೆನ್ನಾಗಿದೆ. ಸೊ ಹಾಗಾಗಿ ಒಳ್ಳೆ ಬೆನಿಫಿಟ್ ಅನ್ನ ಮಾಡ್ಕೊಡ್ಬೋದು. ಕೆಲವರಿಗೆ ಮಾಡ್ರೇಟ್ ಡೆನ್ಸಿಟಿ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮಾಡ್ರೇಟ್ ಇಂಪ್ರೂವ್ಮೆಂಟ್ ಅನ್ನ ನಾವು ಮಾಡ್ಕೊಡ್ಬೋದಾಗಿರುತ್ತೆ. ಇವರಿಗೆ ನಾವು ನೋಡಿದಾಗ ಮಾಡ್ರೇಟ್ ಡೆನ್ಸಿಟಿ ಇರುತ್ತೆ ಡೋನರ್ ಏರಿಯಾದಲ್ಲಿ. ಸೊ ಮಾಡ್ರೇಟ್ ಇಂಪ್ರೂವ್ಮೆಂಟ್ ಅನ್ನು ನಾವು ಮಾಡ್ಕೊಡ್ಬೋದು ಆಗಿರುತ್ತೆ. ಇವರಿಗೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನು ನಾವು ಮಾಡ್ಕೊಡ್ಬೋದು, ಯಾಕಂದ್ರೆ ಡೋನರ್ ಡೆನ್ಸಿಟಿ ಚೆನ್ನಾಗಿರುತ್ತೆ. ಸೊ ಇವರಿಗೆ ಡೋನರ್ ಡೆನ್ಸಿಟಿ ಒಂಥರ ಮೀಡಿಯಂ ಆಗಿರೋದ್ರಿಂದ ಒಂದು ಮೀಡಿಯಂ ಆಗಿ ಒಂದು ಮಾಡ್ರೇಟ್ ರಿಸಲ್ಟ್ಸ್ ನಾವು ಕೊಡ್ಬೋದಾಗಿರುತ್ತೆ. ಸೊ ಇವರಿಗೆ ಡೋನರ್ ಡೆನ್ಸಿಟಿ ಚೆನ್ನಾಗಿರೋದ್ರಿಂದ ನಾವು ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದಾಗಿರುತ್ತೆ. ಸೊ ಇವರಿಗೆ ಡೋನರ್ ಡೆನ್ಸಿಟಿ ಸ್ವಲ್ಪ ಒಂದು ಮಾಡ್ರೇಟ್ ಆಗಿರುತ್ತೆ, ಹಾಗಾಗಿ ಒಂದು ಮಾಡ್ರೇಟ್ ರಿಸಲ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವ್ರಿಗೂ ಸಹ ಮಾಡ್ರೇಟ್ ಡೋನರ್ ಡೆನ್ಸಿಟಿಯಿಂದ ಮಾಡ್ರೇಟ್ ರಿಸಲ್ಟ್ಸು. ಇವರಿಗೆ ಆಲ್ಮೋಸ್ಟ್ ಆಲ್ ಗ್ರೇಡ್ 7 ಅಂತಾನೆ ಹೇಳ್ಬೋದು. ಅಂತ ಸಂದರ್ಭದಲ್ಲೂ ಕೂಡ ಒಂದು ಅಟ್ಲೀಸ್ಟ್ ಒಂದು ಕವರೇಜ್, ಒಂದು ಡಿಫರೆನ್ಸ್ ಏನಾಗುತ್ತೆ, ಅದು ಫ್ರಂಟಲ್ ಇಮೇಜ್ ಅಂತ ಏನಾಗಿರುತ್ತೆ ಡಿಫರೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಇವರಿಗೆ ನೀವು ನೋಡಿದಾಗ ಆಲ್ಮೋಸ್ಟ್ ಆಲ್ ಗ್ರೇಡ್ 7 ಅಂತಾನೆ ಹೇಳ್ಬೋದು. ಅಂದ್ರೆ ಬೊಕ್ಕತಲೆ ಕಂಪ್ಲೀಟ್ ಆಗಿ ತುಂಬಾ ಥಿನ್ ಹೇರ್ಸ್ ಇದ್ದು ಅವರಿಗೆ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಇಂಪ್ರೂವ್ ಮಾಡ್ಬೋದು. ಬಟ್ ಏನಾಗುತ್ತೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವರಿಗೆ. ಸ್ವಲ್ಪನಾದ್ರೂ ಅವರಿಗೆ ಒಂದು ಕವರ್ ಆದಾಗ ಆ ಒಂದು ಅಂದ್ರೆ ಇಮೇಜ್ ಇಂದ ಹೊರಗಡೆ ಬರ್ತಾರೆ. ಕಂಪ್ಲೀಟ್ ಅದು ಖಾಲಿ ತಲೆ ಅಥವಾ ಬೊಕ್ಕತಲೆ ಅಂತ ಏನಿರುತ್ತೆ ಆ ಒಂದು ಇಮೇಜ್ ಇಂದ ಹೊರಗಡೆ ಬರ್ತಾರೆ. ಇಂಪ್ರೂವ್ಮೆಂಟ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಸೊ ಹಾಗೆ ಇದು ಒಂದು ಗ್ರೇಡ್ 6 ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಡಿಫರೆನ್ಸ್ ಅಲ್ಲಿ ಒಂದು ಗ್ರೇಡಿಂಗ್ಸ್ ಅಲ್ಲಿ ನಾವು ಅವರಿಗೆ ಬೆನಿಫಿಟ್ ಆಗ್ತಾ ಹೋಗ್ತದೆ. ಇದು ಒಂದು ಗ್ರೇಡ್ 4 ಅಂತ ಹೇಳ್ಬೋದು. ಸೊ ಹಾಗೆ ಇದು ಒಂದು ಗ್ರೇಡ್ 5 ಅಥವಾ 6 ಅಂತ ಹೇಳ್ಬೋದು. ಸೊ ಇವರಿಗೆ ಒಳ್ಳೆಯ ಡಿಫರೆನ್ಸ್ ಆಗಿರುತ್ತದೆ. ಹಾಗಾಗಿ ಇದು ಇತಿಮಿತಿಗಳಂತ ಹೇಳಿದ್ರೆ ಇಷ್ಟೇ ಆಗಿರುತ್ತದೆ. ಅಂದ್ರೆ ಅದು ಗ್ರೇಡಿಂಗ್ ಮೇಲೆ ಡೋನರ್ ಡೆನ್ಸಿಟಿ ಮೇಲೆ ನಾವು ಅವ್ರಿಗೆ ರಿಸಲ್ಟ್ಸ್ ನ ಕೊಡ್ತಾ ಹೋಗ್ಬೋದಾಗಿರುತ್ತೆ. ಓಕೆ, ಬಟ್ ಇವಾಗ ಈ ಬೇರೆ ಬೇರೆ ವಿಧಾನಗಳು ಅಂತ ಹೇಳಿದ್ರೆ, ಇವಾಗ ಹೇರ್ ಲಾಸ್ಗೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇವಾಗ ಅನೇಕದು ಕೇಳ್ತಾ ಇರ್ತೀವಿ. ಬಟ್ ಇವಾಗ ಅದ್ರ ಎಷ್ಟರ ಮಟ್ಟಿಗೆ ಇವಾಗ ಚಾಲ್ತಿಲಿದೆ, ಅದರಿಂದ ಯಾವ ರೀತಿಯಾದಂಥ ಉಪಯೋಗ ಅಂತ ಹೇಳಿ ಹೇಗೆ ತಿಳ್ಕೊಳ್ಳೋದು ಡಾಕ್ಟ್ರೆ? ಇಲ್ಲಿ ಅದೇ ಇದು ಸಹ ಸ್ವಲ್ಪ ಗೊಂದಲ ಮೂಡಿಸ್ತಕ್ಕಂಥ ಒಂದು ವಿಷಯ. ಅಂದ್ರೆ ಒಂದು ಸಮಸ್ಯೆಗೆ ಸುಮಾರು ಒಂದು ವಿಧಾನಗಳು ಅಥವಾ ಸುಮಾರು ಪರಿಹಾರಗಳಿದ್ದಾಗ ಅವರಿಗೆ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋದು ಕೆಲವು ಟೈಮ್ ಗೊಂದಲ ಇದ್ದೇ ಇರ್ತದೆ. ಇಲ್ಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಅವರು ವಿಮರ್ಶೆ ಮಾಡಿ ಅದನ್ನು ಯೋಚನೆ ಮಾಡಿ ಅದನ್ನು ಒಂದು ಮುಂದಿನ ಹೆಜ್ಜೆನ ತಗೋಬೇಕಾಗಿರುತ್ತೆ. ಸದ್ಯದಲ್ಲಿ ಒಂದು ಈ ಹೇರ್ ಲಾಸ್ಗೆ ಕೆಲವು ನಾನ್ ಸರ್ಜಿಕಲ್ ಮೆಥಡ್ಸ್ ಇಂಪ್ರೂವ್ಮೆಂಟ್ ಅಂತ ಹೇಳಲಿಕ್ಕೆ ಲೇಸರ್ ಟ್ರೀಟ್ಮೆಂಟ್ ಅಂತ ಇರ್ತದೆ, ಮೀಸೋಥೆರಪಿ ಅಂತ ಇರ್ತದೆ, ಅಥವಾ PRP ಅಂತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳಿ.
ಸೊ ಅವ್ರದ್ದೇ ಓನ್ ಬ್ಲಡ್ಡನ್ನು ತೆಗೆದುಕೊಂಡು ಅದನ್ನು ಕೆಲವು ಟೈಮ್ ಇಂಜೆಕ್ಷನ್ ಮಾಡ್ತಕ್ಕಂಥದ್ದು ಇರ್ತದೆ, ಅಥವಾ ಅದು ಎಸೆಲ್ ಮ್ಯಾಟ್ರಿಕ್ಸ್ ಅಂತ ಇರ್ತದೆ, ಕೆಲವು ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರ್ತದೆ, ಅಥವಾ ಸ್ಟೆಮ್ ಸೆಲ್ ಥೆರಪಿ ಅಂತ ಇರ್ತದೆ. ಸೊ ಹೀಗೆ ಅನೇಕ ವಿಧಾನಗಳು ಇದೆ ಇದರಲ್ಲಿ. ಸೊ ಇದು ಯಾವುದೇ ವಿಧಾನಗಳು ಒಂದು ಅವರಿಗೆ ವ್ಯಾಲ್ಯೂ ಫಾರ್ ಮನಿ ಆಗಿರುವುದಿಲ್ಲ, ಮತ್ತೆ ಅವರಿಗೆ ಸೂಕ್ತ ಪರಿಹಾರ ಆಗಿರುವುದಿಲ್ಲ, ವೈಜ್ಞಾನಿಕವಾಗಿ ಅಷ್ಟೊಂದಾಗಿ ಸಮಂಜಸವಾಗಿರೋದಿಲ್ಲ. ಸೊ ಅವರಿಗೆ ಮತ್ತೆ ಪರಿಹಾರ ಸ್ವಲ್ಪ ಮಟ್ಟಿಗೆ ಕಂಡು ಬಂದಲ್ಲೂ ಕೂಡ, ಅಂದರೆ ಕೆಲವು ಮೆಡಿಸಿನ್ಸ್ ಇಂದ ಅಥವಾ ಈ ಥರ ಎಲ್ಲ ಟೆಂಪ್ರವರಿ ಆಗಿರ್ತದೆ, ಪರ್ಮನೆಂಟ್ ಆಗಿ ಇರೋದಿಲ್ಲ. ಆ ಹೇರ್ ಗ್ರೋತ್ ಅಷ್ಟೊಂದು ಇರೋದಿಲ್ಲ, ನ್ಯಾಚುರಲ್ ಇರೋಲ್ಲ, ಆ ಡೆನ್ಸಿಟಿ ಇರೋಲ್ಲ. ಹಾಗಾಗಿ ಈ ಒಂದು ಗೊಂದಲಗಳಿಂದ ಹೊರಬಂದು ಒಂದು ಸರಿಯಾದ ಒಂದು ಡಿಸಿಷನ್ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಒಂದು ಬೆಸ್ಟ್ ಒಂದು ವೈಜ್ಞಾನಿಕ ಪರಿಹಾರ ಅಂತ ಹೇಳ್ಬೋದು. ಹಾಗಾಗಿ ಈ ವಿಧಾನಗಳು ಇದ್ರೂ ಕೂಡ ಅಲ್ಲಿ ನಾನ್ ಸರ್ಜಿಕಲ್ ಮೆಥಡ್ಸ್ ಅನ್ನೋ ಒಂದು ಹೆಡ್ಡಿಂಗ್ ಅಲ್ಲಿ ಹೋಗ್ತಾ ಇರ್ತದೆ. ಸೊ ಅವರು ಏನ್ ಅನ್ಕೊಳ್ತಾರೆ, ಸರ್ಜರಿ ಅಂದ್ರೆ ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ನಾವು ನಾನ್ ಸರ್ಜರಿಕಲ್ಗೆ ನಾವು ಪ್ರಿಫರ್ ಮಾಡಬೇಕಾ, ಅಥವಾ ಇದನ್ನ ಪ್ರಯತ್ನ ಮಾಡಿ ಇದಕ್ಕೆ ಆಗಿಲ್ಲ ಅಂದ್ರೆ ನಾವು ಸರ್ಜರಿಗೆ ಹೋಗ್ಬೇಕಾ ಅನ್ನೋದಿರುತ್ತೆ. ಹಾಗಾಗಿ ಅವ್ರು ಡೈರೆಕ್ಟ್ ಆಗಿ ಒಂದು ಬೋಲ್ಡ್ ಸ್ಟೆಪ್ ಅನ್ನ ಅವರು ಈ ಒಂದು ಸರ್ಜರಿಗೆ ಹೋಗ್ಬೋದು ಅಂತ ನಾನು ತಿಳಿಸ್ಬೋದು. ಓಕೆ, ಬಟ್ ಇವಾಗ ಮಹಿಳೆಯರಲ್ಲಿ ಅಂತ ಹೇಳಬೇಕಿದ್ದಾಗ ಅವ್ರಿಗೆ ಹೇರ್ ಲಾಸ್ ಆಗುವಂಥದ್ದು, ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ನೀಡ್ಬೋದು ಡಾಕ್ಟ್ರೆ? ಇದು ಒಂದು ಕ್ಲಿಷ್ಟಕರವಾದ ಒಂದು ಸಮಸ್ಯೆ ಅಂತ ನಾನು ಹೇಳ್ಬೋದು. ಅಂದರೆ ಮಹಿಳೆಯರಲ್ಲಿ ಹೇರ್ ಲಾಸ್ ಏನಿರುತ್ತೆ ಅದಕ್ಕೆ ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರ ಇನ್ನೂ ಒಂದು ನಮ್ಮ ವೈಜ್ಞಾನಿಕದಲ್ಲಿ ಸರಿಯಾಗಿ ಇಲ್ಲ ಅಲ್ಲಿ. ಬಟ್ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಇಂಪ್ರೂವ್ಮೆಂಟ್ ಅಂತ ಮಾಡ್ಬೋದು, ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು, ಪೋಸ್ಟ್ಪೋನ್ ಮಾಡ್ಬೋದು. ಒಂದು ನಮ್ಮ ಮಿನಾಕ್ಸಿಡಿಲ್ ಅಂತ ಒಂದು ಹೇರ್ ಆಯಿಲಿಂದ ಅಥವಾ ಲೇಟೆಸ್ಟ್ ಫೋಮ್ ಫಾರ್ಮುಲೇಷನ್ ಬಂದಿರುತ್ತೆ, ಕೆಲವು ಒಂದು ಟ್ಯಾಬ್ಲೆಟ್ಸ್ಗಳಿಂದ ಕೆಲವು ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು, ಸಣ್ಣ ಹೇರ್ಸನ್ನು ನಾವು ಕೊಡ್ಬೋದಾಗಿರುತ್ತೆ. ಆದರೆ ಅವ್ರಿಗೂ ಕೂಡ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ರೋಲ್ ಇದ್ದೇ ಇರುತ್ತೆ. ಅಂದರೆ ಕೆಲವರಿಗೆ ಹಣೆ ದೊಡ್ಡದಾಗಿರುತ್ತೆ ಅಲ್ಲಿ, ಅಥವಾ ಮುಂಭಾಗ ನೆತ್ತಿ ಭಾಗದಲ್ಲಿ ತುಂಬ ತೆಳುವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ಒಂದು ಡಿಫರೆನ್ಸ್ ಅಥವಾ ಇಂಪ್ರೂವ್ಮೆಂಟ್ಸ್ ಅನ್ನೋದು ಇರ್ತದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಈ ಒಂದು ಚಿತ್ರಣದಲ್ಲಿ ನೋಡಿದಾಗ ಅವರಿಗೆ ಒಂದು ತಲೆಯ ಒಂದು ಹಣೆಯ ಭಾಗ ಒಂದು ತುಂಬಾ ದೊಡ್ಡದಾಗಿದ್ದಾಗ ಇಲ್ಲಿ ವಯಸ್ಸು ಜಾಸ್ತಿ ಇದ್ರೂ ಕೂಡ ಒಂದು ಬೆನಿಫಿಟ್ ಅನ್ನು ಅವರು ಮಾಡ್ಕೊಂಡಿರ್ತಾರೆ. ಸೊ ಹಾಗೆ ಯಾವುದೇ ವಯಸ್ಸಿನಲ್ಲೂ ಕೂಡ ಇವರಿಗೆ ತುಂಬಾ ತೆಳುವಾಗಿರುತ್ತೆ ಇಲ್ಲಿ ಒಂದು ನೆತ್ತಿ ಭಾಗ. ಸೊ ಇದೊಂದು ಅದು ಕಿರಿ ವಯಸ್ಸಿನಲ್ಲಿ ಅಂತ ಹೇಳ್ಬೋದು. ಸೊ ಅಂಥ ಸಂದರ್ಭದಲ್ಲೂ ಕೂಡ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ರೋಲ್ ಇರುತ್ತೆ. ಬಟ್ ಈಗ ಎಲ್ಲರಿಗೂ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಫೀಮೇಲ್ ಹೇರ್ ಲಾಸ್ಗೆ ನಾವು ಮಾಡ್ತೀವಿ ಅಂತಲ್ಲ, ಆ ಒಂದು ಸಿಚುಯೇಷನ್ ನೋಡಿಕೊಂಡು, ಆ ತಲೆ ಹಿಂಭಾಗದ ಡೆನ್ಸಿಟಿ ನೋಡಿಕೊಂಡು, ಅವರ ಒಂದು ಪಾಸಿಬಲ್ ಫ್ಯೂಚರ್ ಹೇರ್ ಲಾಸ್ ನೋಡಿಕೊಂಡು, ಆಮೇಲೆ ಮೆಡಿಕಲಿಂದ ಏನು ಡಿಫ್ರೆನ್ಸ್ ಆಗಿದೆ, ಸರ್ಜಿಕಲಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿ ನಾವು ಫೀಮೇಲ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುತ್ತೆ. ಓಕೆ, ಬಟ್ ಇವಾಗ ರಿಸಲ್ಟ್ ಅಂತ ಹೇಳುವಂಥದ್ದು ಪರ್ಮನೆಂಟ್ ಆಗಿರುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿರ್ತದೆ ಡಾಕ್ಟರ್. ಕರೆಕ್ಟ್. ಇಲ್ಲಿ ನಾವು ಮೆಡಿಸಿನ್ ಟ್ರೀಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಅದು ಹೇಳಿದ್ನಲ್ಲ ಪೋಸ್ಟ್ಪೋನ್ ಕಂಟ್ರೋಲ್ ಅಂತ ಇರುತ್ತದೆ. ಆದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಅವ್ರಿಗೂ ಸಹ ಒಂಥರ ಈ ಮೇಲ್ಸ್ಗೆ ಒಂದು ರಿಸಲ್ಟ್ಸ್ ಕೊಡ್ತಕ್ಕಂಥ ಏನಿರುತ್ತೆ ಆ ಒಂದು ಸಂದರ್ಭ ಫೀಮೇಲ್ಸ್ ಅಲ್ಲಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಹಿಂಭಾಗದಲ್ಲಿ ಅಂದ್ರೆ ಅವ್ರಿಗೆ ಜನರಲೈಸ್ ಥಿನ್ನಿಂಗ್ ಇರುತ್ತೆ, ಆದರೆ ಮೇಲ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಮೇಲ್ಸ್ ಅಲ್ಲಿ ಹಿಂಭಾಗದಲ್ಲಿ ಸ್ಟ್ರಾಂಗ್ ಹೇರ್ಸ್ ಇರುತ್ತೆ, ಪರ್ಮನೆಂಟ್ ಹೇರ್ಸ್ ಇರುತ್ತೆ. ಆದರೆ ಫೀಮೇಲ್ಸ್ ಅಲ್ಲಿ ಹಿಂಭಾಗದಲ್ಲಿ ಅಷ್ಟು ಪರ್ಮನೆಂಟ್ ಆಗಿ ಸ್ಟ್ರಾಂಗ್ ಹೇರ್ಸ್ ಇರೋದಿಲ್ಲ, ಅವ್ರಿಗೂ ಸಹ ಆ ಭಾಗದಲ್ಲಿ ಅದು ಥಿನ್ನಿಂಗ್ ಇರುತ್ತೆ. ಕೆಲವು ಎಕ್ಸೆಪ್ಷನ್ ಅಲ್ಲಿ ಮಾತ್ರ ಕೆಲವರಿಗೆ ಚೆನ್ನಾಗಿರ್ತದೆ, ಅಂತ ಸಂದರ್ಭದಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾಗಿರುತ್ತೆ. ಬಟ್ ಇದೇನಾಗುತ್ತೆ ಅಂದ್ರೆ ಕಾಲಕ್ರಮೇಣ ಸ್ವಲ್ಪ ಡೆನ್ಸಿಟಿ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಯಾಕಂದ್ರೆ ಅಲ್ಲಿ ದ ಲೈಫ್ ಆಫ್ ಟ್ರಾನ್ಸ್ಪ್ಲಾಂಟೆಡ್ ಹೇರ್ ಈಸ್ ಆಸ್ ಲಾಂಗ್ ಆಸ್ ಲೆಫ್ಟ್ ಅಲೋನ್ ಅಂತ ಹೇಳ್ತೀವಿ. ಅಂದ್ರೆ ತಲೆ ಹಿಂಭಾಗದಲ್ಲಿ ಎಷ್ಟು ವರ್ಷ ನಾವು ಹಾಗೆ ಬಿಟ್ಟರೆ ಎಷ್ಟು ವರ್ಷ ಬದುಕಿರುತ್ತೋ ಅದನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗಲೂ ಅಷ್ಟೇ ವರ್ಷ ಬದುಕಿರುತ್ತೆ. ಹಾಗಾಗಿ ಮೇಲ್ಸ್ ಅಲ್ಲಿ ಲೈಫ್ ಟೈಮ್ ಇರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಆದರೆ ಫೀಮೇಲ್ಸ್ ಅಲ್ಲಿ ಒಂದು ಸ್ವಲ್ಪ ಏಜ್ ಆದಂಗೆ ಸ್ವಲ್ಪ ಮಟ್ಟಿಗೆ ಡೆನ್ಸಿಟಿ ಕಡಿಮೆ ಆಗುತ್ತೆ ಅಥವಾ ಸ್ವಲ್ಪ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ಬೋದು, ಅಥವಾ ಸೆಮಿ ಪರ್ಮನೆಂಟ್ ಅಂತ ಹೇಳ್ಬೋದು ನಾವು ಅದನ್ನ. ಓಕೆ, ಬಟ್ ಇವಾಗ ಅದನ್ನ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಸೆಕೆಂಡ್ ರೌಂಡ್ ಮತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡುವಂತ ಒಂದು ಅವಶ್ಯಕತೆ ಬೀಳ್ತದ, ಅಥವಾ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬಹುದು ಡಾಕ್ಟ್ರೆ? ಇದು ಡೆಫಿನೆಟ್ಲಿ ಅವರ ಒಂದು ತಲೆ ಹಿಂಭಾಗದ ಒಂದು ಡೆನ್ಸಿಟಿ ಮೇಲೆ ನಾವು ಅದನ್ನ ಡಿಸೈಡ್ ಮಾಡ್ತೇವೆ. ಅಂದ್ರೆ ಕೆಲವರಿಗೆ ನಾವು 1 ಸ್ಟೇಜ್ 2 ಸ್ಟೇಜ್ ಅಥವಾ 3 ಸ್ಟೇಜ್ ಸಹ ಅದನ್ನ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಅವರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೋದಾಗಿರುತ್ತೆ. ಬಟ್ ಅದನ್ನು ನಾವು ಎಕ್ಸಾಮಿನ್ ಮಾಡಿದಾಗಲೇ ನಾವು ಫೈನಲ್ ಕನ್ಕ್ಲೂಷನ್ನು ಅಥವಾ ಡಿಸಿಷನ್ ಅದ್ರ ಬಗ್ಗೆ ಅವರಿಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದಾಗಿರುತ್ತೆ. ಬಟ್ ಡೆಫಿನೆಟ್ಲಿ ಅದರಿಂದ ಯಾವುದೇ ಥರ ತೊಂದರೆಗಳಿರೋದಿಲ್ಲ. ಅಂದರೆ 1 ಸ್ಟೇಜ್ ಅಥವಾ 2 ಸ್ಟೇಜ್ ಮಾಡಿಸ್ಕೊಳ್ಳೋದ್ರಿಂದ ಸಹ ಇಂಪ್ರೂವ್ ಆಗುತ್ತೆ ವಿನಃ ಅದು ಯಾವುದೇ ದುಷ್ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಸ್ ಅಂತ ಇರೋದಿಲ್ಲ ಅದಕ್ಕೆ. ಓಕೆ, ಆ ರೀತಿಯಲ್ಲಿ ಮಾಡ್ಬೋದು. ಬಟ್ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರೆ ಇವಾಗ ದೇಹದ ಯಾವ ಭಾಗಗಳಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ ಮಾಡ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನಾನು ಇದುವರೆಗೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಇದುವರೆಗೂ ನಾವು ತಲೆ ಭಾಗದಲ್ಲಿ ನಾವು ಮಾತಾಡ್ತಾ ಇದ್ವಿ. ಅಂದ್ರೆ ಅಥವಾ ಮೇಲ್ ಅಥವಾ ಫೀಮೇಲ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ತಲೆ ಭಾಗದಲ್ಲಿ
ಬಟ್ ಅದರದ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಆದರೆ ದೇಹದ ಯಾವುದೇ ಒಂದು ಭಾಗಗಳಲ್ಲಿ ನಾವು ಇದು ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ರಿಕ್ವೈರ್ಮೆಂಟ್ ಇದ್ದ ಪ್ರಕಾರ ಮಾಡ್ಬೋದಾಗಿರುತ್ತೆ. ಈಗ ನಾವು ಕೆಲವು ಚಿತ್ರಣಗಳನ್ನು ನೋಡಿದಾಗ ನಾವು ಅದೇ ಯಾವುದೇ ದೇಹದ ಇನ್ನಿತರ ಯಾವ್ದು ಭಾಗಗಳಿಗೆ ನಾವು ಮಾಡ್ಬೋದು ಅಂತ ನೋಡಿದಾಗ ಇಲ್ಲಿ ಒಂದು ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅಂದರೆ ಕೆಲವರಿಗೆ ಫೀಮೇಲ್ ಇರ್ಬೋದು, ಅವ್ರಿಗೆ ಸ್ವಲ್ಪ ತುಂಬ ತಿನ್ನಾಗಿರುತ್ತೆ, ಆ ಒಂದು ಥಿಕ್ನೆಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅದು ನಾವು ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾಗಿರುತ್ತೆ. ಸೊ ಕೆಲವರು ಅದನ್ನು ಟಾಟು ಮಾಡಿಸ್ಕೊಂಡಿರ್ತಾರೆ, ಅಂದರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದಲ್ಲೇ ಟಾಟು ಆಗಿದ್ಮೇಲೆ ಕೆಲವರು ಅದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಿರ್ತಾರೆ, ಅಥವಾ ಡೈರೆಕ್ಟಾಗಿ ಅದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೋದಾಗಿರುತ್ತೆ. ಸೊ ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಒಂದಾಗಿರುತ್ತೆ. ಮತ್ತು ಮುಸ್ಟಾಶ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಮೀಸೆ ಒಂದು ಭಾಗದಲ್ಲಿ, ಅಂದರೆ ಕೆಲವರಿಗೆ ಆಕ್ಸಿಡೆಂಟಿಂದ ಒಂದು ಭಾಗ ಸ್ವಲ್ಪ ಲಾಸ್ ಆಗಿರುತ್ತೆ ಅಥವಾ ಸ್ಕಾರ್ ಆಗಿದ್ದಾಗ ಲಾಸ್ ಆಗಿರುತ್ತೆ, ಕೆಲವರಿಗೆ ಆ ಭಾಗದಲ್ಲೇ ಬೆಳವಣಿಗೆ ಆಗಿರಲ್ಲ, ಅಂತ ಸಂದರ್ಭದಲ್ಲಿ ಮುಸ್ಟಾಶ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾಗಿರುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್ ಅಂತ ಹೇಳಿದ್ರೆ, ಇವಾಗ ಬೇರೆ ಬೇರೆ ರೀತಿಯಾದ ಇವಾಗ ಎಷ್ಟು ಮಟ್ಟಿಗೆ ಇವಾಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ಅಂತ. ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಒಂದು ಕರೆ ಇದ್ದಾಗ ತಗೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್. ಹಲೋ ಹೇಳಿ ಸರ್, ನಮ್ಮ ಏರಿಯಾ ಟ್ರೀಟ್ಮೆಂಟ್ ಕನಿಷ್ಠ ಒಂದು 10 ತಿಂಗಳ ಟ್ರೀಟ್ಮೆಂಟ್ ಇರುತ್ತೆ ಸರ್. ಓಕೆ ವಿನಕ್ಸಿಬಲ್ 5% ಆಯ್ತು ಸರ್, 10% ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಆದ್ರೂ ಅದು ಬರ್ತಾವೆ ಹೋಗ್ತಾ ಸರ್ ಟ್ರೀಟ್ಮೆಂಟ್. ಅದು ನಿಮಗೆ ಮೆಡಿಸಿನ್ಸ್ ಇಂದ ಏನಾಗಿರುತ್ತೆ, ಒಂದು ರಿಸಲ್ಟ್ಸ್ ಅದೇ ನಾನು ಹೇಳಿರೋ ಪ್ರಕಾರದಲ್ಲಿ ಒಂದು ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು. ಮೆಡಿಸಿನ್ಸ್ ನೀವು ಯಾವಾಗ ಸ್ಟಾಪ್ ಮಾಡ್ತೀರೋ ಮತ್ತೆ ಏರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಅದು ಫ್ಲಕ್ಚುಯೇಷನ್ಸ್ ಇರುತ್ತೆ. ಮತ್ತೆ ನೀವು ಮೆಡಿಸಿನ್ಸ್ ನೀವು ಕಂಟಿನ್ಯೂ ಮಾಡಿದ್ರು ಕೂಡ ಒಂದು ಕಂಪ್ಲೀಟ್ ಫುಲ್ ಸ್ಟಾಪ್ ಅಂತ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಮೆಡಿಸಿನ್ ಅದನ್ನೇ ನಾನು ನಿಮ್ಗೆ ತಿಳಿಸ್ತಾ ಇರೋದು. ನಿಮಗೆ ಮೆಡಿಸಿನ್ಸ್ ಅದು ಅಂದ್ರೆ ಆಕ್ಷನ್ ಸ್ವಲ್ಪ ಲಿಮಿಟೆಡ್ ಆಗಿರುತ್ತಲ್ವಾ. ಸೊ ಹಾಗಾಗಿ ಅದನ್ನ ಎಲ್ಲಿ ತನಕ ನೀವು ತಗೊಳ್ತೀರೋ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಇರ್ತದೆ. ಸೊ ಹಾಗಾಗಿ ಮೆಡಿಸಿನ್ಸ್ ತಗೊಳ್ಳೋದು ಒಂದು ಒಳ್ಳೆ ಸಲಹೆನೆ. ಬಟ್ ಅದರ ಜೊತೆಯಲ್ಲೇ ನೀವು ಒಂದು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿರುತ್ತೆ. ಅಂದ್ರೆ ನಿಮಗೆ ಖಾಲಿ ಜಾಗ ಇದ್ದಲ್ಲಿ ಅದ್ರ ಮತ್ತೆ ಪರ್ಮನೆಂಟ್ ಹೇರ್ಸ್ ಬೇಕಾಗಿದ್ದಲ್ಲಿ ಈ ಒಂದು ಯೋಚನೆ ಮಾಡಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡಿಸ್ಬೋದಾಗಿರುತ್ತೆ. ಇಲ್ಲ, ಸೈಡ್ ಎಫೆಕ್ಟ್ಸ್ ಯಾವುದೇ ಇರೋದಿಲ್ಲ. ಇದರಲ್ಲಿ ಕೆಲವು ಒಂದು ಅಪನಂಬಿಕೆಗಳು ಅಂತ ಏನ್ ಹೇಳಿದ್ರೆ ಅಂದ್ರೆ ಇದರಿಂದ ಏನೋ ತಲೆನೋವು ಬರುತ್ತಾ ಅಂತ ಇರುತ್ತೆ. ಸೊ ಇಲ್ಲಿ ಯಾವುದೇ ತರದ ಒಂದು ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ತಲೆನೋವು ಬರೋದು ಅಥವಾ ಲಾಂಗ್ ಟರ್ಮ್ ಪ್ರಾಬ್ಲಮ್ಸು, ಅದರಿಂದ ಇನ್ಫೆಕ್ಷನ್ನು ಅಥವಾ ಇನ್ನಿತರ ಯಾವುದೇ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಯಾವುದೇ ಒಂದು ತೊಂದರೆಗಳು ಇರೋದಿಲ್ಲ ಅಂತ ಹೇಳಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಒನ್ ಟೈಮ್ ಟ್ರೀಟ್ಮೆಂಟ್ ಆಗಿರುತ್ತೆ ಮತ್ತೆ ಲೈಫ್ ಟೈಮ್ ಟ್ರೀಟ್ಮೆಂಟ್ ಆಗಿರುತ್ತೆ, ಅದು ಪರ್ಮನೆಂಟ್ ಆಗಿರುತ್ತೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಓಕೆ, ಲೈನು ಕಟ್ ಆಗಿರ್ತದೆ. ಬಟ್ ಡಾಕ್ಟರ್ ಇವಾಗ ನಮಗೆ ಪ್ರಮುಖವಾಗಿ ಅಂತ ಹೇಳಿದ್ರೆ ಇವಾಗ ಮೀಸೆ ಗಡ್ಡ ಈ ಥರದ್ದೆಲ್ಲ ಹೇಳ್ತಿದ್ರಿ. ಸೊ ಇನ್ನು ಉಳಿದಿರುವಂಥ ಜಾಗಗಳದ್ದು ಒಂದಷ್ಟು ನೋಡೋಣ ಡಾಕ್ಟ್ರೆ. ಅಂದ್ರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರದಲ್ಲಿ ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾಗಿರುತ್ತೆ, ಅಥವಾ ನಾವು ಮುಸ್ಟಾಶ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾಗಿರುತ್ತೆ. ಸೊ ಅದೇ ಪ್ರಕಾರದಲ್ಲಿ ನಾವು ಬಿಯರ್ಡ್ ಅಂದ್ರೆ ಒಂದು ಗಡ್ಡದ ಕೆಲವರಿಗೆ ಏನಾಗಿರುತ್ತೆ ನೋಡಿ, ಮೀಸೆ ಇಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅವ್ರಿಗೆ, ಆದ್ರೆ ಒಂದು ಬಿಯರ್ಡ್ ಪೋರ್ಷನ್ ಏನಿದೆ ಗಡ್ಡದ ಪೋರ್ಷನ್ ಅಲ್ಲಿ ಅವರಿಗೆ ಸ್ವಲ್ಪನೂ ಕೂದಲು ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ನಾವು ಬಿಯರ್ಡ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನ್ಯಾಚುರಲ್ ಆಗಿರುತ್ತೆ, ಬೆಳವಣಿಗೆ ಆಗುತ್ತೆ, ಪರ್ಮನೆಂಟ್ ಆಗಿರುತ್ತೆ, ಹಾಗೆ ಲೈಫ್ ಟೈಮ್ ಇರುತ್ತೆ. ಸೊ ಅವ್ರಿಗೊಂಥರ ಸ್ವಲ್ಪ ಸಮಾಧಾನ ಇರುತ್ತೆ, ಅಂದ್ರೆ ಅವರಿಗೆ ಅಂದ್ರೆ ಅಟ್ಲೀಸ್ಟ್ ಒಂದು ಯಾವುದೇ ಥರ ಒಂದು ಪ್ಯಾಚಿ ಹೇರ್ ಲಾಸ್ ಇಲ್ಲ ಅಂತ. ಸೊ ಅದೇ ಥರ ಅವರಿಗೆ ಬಿಯರ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಕೂಡ ಹಾಗೆ ನಾವು ಮಾಡ್ಬೋದಾಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ, ಮತ್ತು ಅದು ಬೆಳವಣಿಗೆ ಆಗುತ್ತೆ. ಸೊ ಕೆಲವರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ಕಾರ್ ಆಗಿರುತ್ತೆ, ಅವರಿಗೆ ನಾವು ಬಿಯರ್ಡ್ ಅಥವಾ ಮುಸ್ಟಾಶ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಮಾಡಲಾಗುತ್ತೆ. ಸೊ ಈ ಥರ ನಾವು ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಮಾಡ್ಬೋದಾಗಿರುತ್ತೆ. ಬಟ್ ಅದಕ್ಕೆ ನಾವೊಂದು ಸ್ವಲ್ಪ ಅದು ಪ್ರಿಕಾಷನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ, ಅದನ್ನು ಅವರು ಫಾಲೋ ಮಾಡ್ಬೋದಾಗಿರುತ್ತೆ ಅಷ್ಟೇ. ಬಟ್ ಇವಾಗ ಈ ರೀತಿಯಾಗಿ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ ಮಾಡಿದಾದ್ಮೇಲೆ ಅದನ್ನು ಇವಾಗ ಶೇವ್ ಮಾಡ್ಕೊಡುವಂಥದ್ದಾಗಲಿ ಈ ಥರದ್ದೆಲ್ಲ ಮಾಡಿದ್ರೆ ಇವಾಗ ಮತ್ತೆ ಬರುವಂಥ ಚಾನ್ಸಸ್ ಇರ್ತದ, ಅಥವಾ ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ? ಇಲ್ಲಿ ನಾವು ಅಂದರೆ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ನಂತರ 1 ವರ್ಷದ ಮಟ್ಟಿಗೆ ಮಾತ್ರ ನಾವು ಕೆಲವು ಮೆಡಿಸಿನ್ಸ್ನ ಅಡ್ವೈಸ್ ಮಾಡ್ತೇವೆ. ಅಂದರೆ ಇನಿಷಿಯಲ್ ಪ್ರಮೋಷನ್ ಆಫ್ ದ ಹೇರ್ಸ್ ಅಂತ, ಒಂದು ಹೇರ್ ಗ್ರೋತಿಗೆ ಒಂದು ಸಹಾಯ ಆಗಲಿ ಅಂತೇಳಿ ಆ ಮೆಡಿಸಿನ್ಗಳನ್ನ ನಾವು ಸಲಹೆ ಮಾಡುತ್ತೇವೆ. ಅದಾದ ನಂತರ ಅದರ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಅವರು ಅದನ್ನು ನಾರ್ಮಲ್ ಆಗಿ ಹೇರ್ ಕಟ್ಟು, ಆಯಿಲು, ಶ್ಯಾಂಪೂ ಅಥವಾ ಹೆಡ್ ಶೇವ್ ಅಥವಾ ಏನು ಗುಂಡ ಹೊಡ್ಸೋದು ಏನಿರುತ್ತೆ, ಸೊ
ಸೊ ಆ ರೀತಿ ಅವರೆಲ್ಲ ಮಾಡ್ಬೋದಾಗಿರುತ್ತೆ. ಅಂದ್ರೆ ಅದನ್ನ ನಾರ್ಮಲ್ ನ್ಯಾಚುರಲ್ ಹೇರ್ ತರ ಟ್ರೀಟ್ ಮಾಡ್ಬೋದಾಗಿರುತ್ತೆ. ಸ್ಟ್ರೆಂತ್ ಕೂಡ ಅಷ್ಟೇ ಇರುತ್ತೆ, ಏನು ಡಿಫರೆನ್ಸ್ ಇರಲ್ಲ. ಅದು ಲೈಫ್ ಟೈಮ್ ಬೆಳವಣಿಗೆ ಆಗ್ತಾ ಇರುತ್ತೆ, ಹೇರ್ ಕಟ್ ಎಲ್ಲ ಮಾಡಿಸ್ಬೋದಾಗಿರುತ್ತೆ. ಸೊ ತಲೆ ಕೂದಲು ಬಾಚೋದಾಗ್ಲಿ ಯಾವುದೇ ತರದ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ಅದು ಒಂದು ಮೇಂಟೆನೆನ್ಸ್ ಅಂತ ಏನಿಲ್ಲ, ಅದಕ್ಕೆ ನ್ಯಾಚುರಲ್ ಆಗಿ ಒಮ್ಮೆ ಮಾಡಿದಲ್ಲಿ ಸರಿ ಅದು ಲೈಫ್ ಟೈಮ್ ಅದು ಬೆಳೀತಾ ಇರುತ್ತೆ, ನ್ಯಾಚುರಲ್ ಆಗೂ ಕೂಡ ಕಾಣಿಸ್ತಾ ಇರುತ್ತೆ. ಓಕೆ, ಬಟ್ ಇವಾಗ ಇದರೊಳಗೆ ಇವಾಗ ಒಂದು ಸಾಮಾನ್ಯವಾಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಕೆಲವರಿಗೆ ಇವಾಗ ಬೇರೆ ರೀತಿಯಾದಂಥ ಕಾರಣಗಳಿದೆ. ಒಂದು ಹೆರಿಡಿಟರಿ ಫ್ಯಾಕ್ಟರ್ ಅಂತ ಹೇಳಿದ್ರಿ, ಇನ್ನು ಕೆಲವು ಯಾವ್ದನ್ನ ಬೇರೆ ರೀತಿಯಾದಂಥ ಡಿಸೀಸಸ್ಸಿಂದ ಇವಾಗ ಈ ಥರದ್ದೊಂದು ಹೇರ್ ಲಾಸ್ ಅಂತ ಆಗುವಂಥದ್ದಿದ್ರೆ, ಸೊ ಅಂಥವ್ರಿಗೆ ಇವಾಗ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ರೀತಿಯಾದಂಥ ಸ್ಕಿನ್ ರಿಲೇಟೆಡ್ ತೊಂದರೆಗಳಾಗಿರ್ಬೋದು, ಅಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಡಾಕ್ಟ್ರೆ? ನೀವು ಅದು ಕ್ಯಾನ್ಸರ್ ಅಂತ ಹೇಳಿದ್ದು ಒಂದು ಒಳ್ಳೆ ವಿಷಯ. ಯಾಕಂದರೆ ಈ ಕ್ಯಾನ್ಸರ್ ಒಂದು ಪಾರ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಒಂದು ಕೀಮೊಥೆರಪಿ ಅಂತ ಕೊಡ್ತಾರೆ. ಕೀಮೊಥೆರಪಿ ಅಂತ ಕೊಟ್ಟಾಗ ಅದು ಒಂಥರ ಸ್ಟ್ರಾಂಗ್ ಡ್ರಗ್ಸ್ಗಳು, ಆ ಒಂದು ಕ್ಯಾನ್ಸರ್ ಸೆಲ್ಸ್ನ ಒಂದು ಡಿಸ್ಟ್ರಾಯ್ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಸ್ಟ್ರಾಂಗ್ ಮೆಡಿಸಿನ್ಸ್ಗಳು. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಹೇರ್ ಲಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದು ಏನಾಗುತ್ತೆ, ನಾವೇನು ಹೇಳೋದು, ಅದು ಒಂದು ಟೆಂಪರವರಿ ಹೇರ್ ಲಾಸ್ ಅಂತ ಹೇಳ್ಬೋದು. ಅಂದರೆ ಆ ಒಂದು ಮೆಡಿಸಿನ್ ತಗೊಳ್ತಾರ, ಕೀಮೊಥೆರಪಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇರ್ ಲಾಸ್ ಆಗಿರುತ್ತೆ. ಸೊ ಆ ಒಂದು ಅದು ಸ್ಟಾಪ್ ಮಾಡಾಗಿದ್ಮೇಲೆ ಅದು ಮತ್ತೆ ಹೇರ್ ಗ್ರೋತ್ ಆಗುತ್ತೆ. ಅಥವಾ ಒಂದು ಮೆಡಿಸಿನಲ್ ಟ್ರೀಟ್ಮೆಂಟ್ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೇವೆ. ಬಟ್ ಯೂಶಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ನಾವು ಅವ್ರಿಗೆ ಅಂಥ ಸಂದರ್ಭದಲ್ಲಿ ನಾವು ಸಜೆಸ್ಟ್ ಮಾಡೋದಿಲ್ಲ. ಆ ಒಂದು ಕೆಲವು ಮೆಡಿಸಿನಲ್ ಟ್ರೀಟ್ಮೆಂಟಿಂದ ಹೇರ್ ಗ್ರೋತ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಲಾಗುತ್ತೆ. ಅಥವಾ ಸಂಪೂರ್ಣವಾಗಿಯೇ ಹೇರ್ ಲಾಸ್ ಆಗಿದೆ ಅಂತ ಹೇಳಿದ್ರೆ ಅವರು ಒಂದು ವಿಗ್ ಅಥವಾ ಹೇರ್ ರೀಪ್ಲೇಸ್ಮೆಂಟ್ ಅಂತ ಏನಿದೆ, ಒಂದು ಆರ್ಟಿಫಿಷಿಯಲ್ ಮೋಡ್, ಅದಕ್ಕೆ ಅವ್ರು ಹೋಗಬೇಕಾದ ಅವಶ್ಯಕತೆ ಇರ್ತದೆ. ಸೊ ಅದು ಹಾಗೆ ಕೆಲವು ಲಿಮಿಟೇಷನ್ಸ್ ಅಂದರೆ ನೋಡಿಕೊಂಡು ಅದನ್ನು ನಾವು ಡಿಸಿಷನ್ ತಗೋಬೇಕಾಗಿರುತ್ತೆ. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ನಿಮ್ಮಲ್ಲಿಗೆ ಬರುವಂಥ ಪೇಷಂಟ್ಸ್ಗಳಿಗೆ ಇವಾಗ ಅದನ್ನು ನೇರವಾಗಿಯೇ ಬರಬಹುದಾ, ಅಥವಾ ಇವಾಗ ಅವರಲ್ಲಿ ಇವಾಗ ಎಷ್ಟೋ ಜನಗಳಿಗೆ ಇವಾಗ ನನಗೆ ಇಂಥದ್ದೇ ಪ್ರಾಬ್ಲಮ್ ಇದೆ, ನನಗೆ ಇಂಥದ್ದೇ ಸೊಲ್ಯೂಷನ್ ಬೇಕು ಅಂತ ಹೇಳಿ ಖಾತ್ರಿ ಇರೋದಿಲ್ಲ. ಸೊ ಅಂಥವ್ರಿಗೆ ಏನೋ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ, ಅಥವಾ ಏನೋ ಒಂದು ಇದು ಕೆಲಸ ಇವಾಗ ಸ್ಪೆಸಿಫಿಕ್ ಆಗಿ ಇಂಥದ್ದೇ ತೊಂದರೆ ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿನೂ ಇರ್ಬೋದು. ಸೊ ಅಂಥವ್ರನ್ನ ಇವಾಗ ಎಷ್ಟು ಮಟ್ಟಿಗೆ ಇವಾಗ ನೀವು ಸೊಲ್ಯೂಷನ್ ಅಂತ ಹೇಳಿ ಕೊಡೋದಕ್ಕಾಗುತ್ತೆ? ಅವ್ರನ್ನ ಇವಾಗ ಅನೇಕ ಜನಗಳಿಗೆ ಇವಾಗ ಬರುವಂಥ ರಿಸಲ್ಟ್ಸ್ಗಳು ನಂತರ ಬಂದಾದ್ಮೇಲೆ ಅದನ್ನು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ತೊಂದರೆ ಆಗಿದೆ ಅಂತನೋ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ರೀತಿಯಾದಂಥ ತೊಂದರೆಗಳಿಗೆ ಸಿಕ್ಕಾಕೊಳ್ತಾರೆ. ಸೊ ಇಂಥದ್ದನ್ನೆಲ್ಲ ಎಷ್ಟು ಮಟ್ಟಿಗೆ ಇವಾಗ ಮುಂಚಿತವಾಗ್ಲೇ ಸಾರ್ಟ್ ಔಟ್ ಮಾಡ್ತೀರಾ ಡಾಕ್ಟ್ರೆ? ಇಲ್ಲಿ ಅದನ್ನು ಮೊದಲನೇದಾಗಿ ನಾವು ಅವರು ಎಕ್ಸಾಮಿನೇಷನ್ಗೆ ಅವರು ನಮ್ಮ ಒಂದು ಸೆಂಟ್ರಿಗೆ ಬಂದಾಗ ನಾವು ಎಕ್ಸಾಮಿನೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಎಕ್ಸಾಮಿನೇಷನ್ ಅನ್ನೋದನ್ನು ಆದ ನಂತರ ಅವರಿಗೆ ಒಂದು ಅವರ ಒಂದು ಕರೆಂಟ್ ಪ್ರಾಬ್ಲಮ್ ಏನಿದೆ, ಕಂಡೀಷನ್ ಏನಿದೆ, ಸೊ ನಮ್ಮ ಒಂದು ಕರೆಂಟ್ ಒಂದು ಈ ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟಿಂದ ಏನು ವ್ಯತ್ಯಾಸ ಆಗುತ್ತೆ, ಅವೆರಡೂ ಕಂಬೈನ್ ಮಾಡಬೇಕಾ ಅಥವಾ ಒಂದೇ ಒಂದು ಟ್ರೀಟ್ಮೆಂಟ್ ಸಾಕಾಗಿರುತ್ತಾ, ಅಥವಾ ಮೆಡಿಕಲ್ ಅಲೋನಾ ಅಥವಾ ಸರ್ಜಿಕಲ್ ಅಲೋನಾ ಅಥವಾ ಎರಡೂ ಕಂಬೈನ್ ಮಾಡಬೇಕಾಗಿರುತ್ತಾ, ಮತ್ತು ಕೆಲವು ಸ್ಟೇಜ್ಗಳು ಬೇಕಾಗಿರುತ್ತೆ. ಅದು ಕೆಲವರಿಗೆ ಒಂದೇ ಸ್ಟೇಜಲ್ಲಿ ನಾವು ಸಂಪೂರ್ಣವಾಗಿ ಒಂದು ಏರಿಯಾನ ಕವರ್ ಮಾಡೋಕ್ಕಾಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು 2 ಸ್ಟೇಜ್ ಅವಶ್ಯಕತೆ ಇದೆಯಾ ಅಥವಾ 3 ಸ್ಟೇಜ್ ಅವಶ್ಯಕತೆ ಇದೆಯಾ? ಸೊ ಈ ಎಲ್ಲ ಥರದ ಒಂದು ಡಿಸ್ಕಷನ್ಗಳನ್ನ ಅವರಿಗೆ ಸಂಪೂರ್ಣವಾದ ಮಾಹಿತಿನ ನಾವು ಕೌನ್ಸಿಲಿಂಗ್ ರೂಪದಲ್ಲಿ ಮಾಡಲಾಗುತ್ತೆ. ಒಂದು ಅವರು ಕರೆಕ್ಟಾಗಿ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ತಗೊಂಡಾದ ನಂತರ ಈ ಒಂದು ಡಿಸಿಷನ್ಗಳಿಗೆ ಅವ್ರು ಹೋಗ್ಬೋದಾಗಿರುತ್ತೆ. ಇಲ್ಲಿ ಅಂದರೆ ಅವ್ರಲ್ಲಿ ಅದು ಒಂದು ಮೊದಲನೇದಾಗಿ ಒಂದು ಡಿಸ್ಕಷನ್ಗೆ ಬರೋದಿರುತ್ತೆ. ಸೊ ನಂತರ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ, ಸೊ ಆ ಒಂದು ಸಂದರ್ಭದಲ್ಲಿ ಡಿಸೈಡ್ ಮಾಡಿ ಅವರು ಮುಂದುವರಿಬೋದಾಗಿರುತ್ತೆ. ಸೊ ಆ ರೀತಿ ಇರ್ತದೆ. ಸೊ ಇಲ್ಲಿ ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಒಂದು ಕೆಲವು ಈ ಸ್ಮೋಕಿಂಗ್ ಅನ್ನೋದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಂದು ಸ್ವಲ್ಪ ತೊಂದರೆ ವಿಷಯ. ಎಸ್ಪೆಷಲಿ ಅದು ಇನಿಷಿಯಲ್ ಗ್ರೋತ್ ಡೆವಲಪ್ಮೆಂಟ್ ಪೀರಿಯಡಲ್ಲಿ ಅದನ್ನು ಅವರು ಒಂದು ಕಂಟ್ರೋಲ್ ಅಥವಾ ಸ್ಟಾಪ್ ಮಾಡಿದಲ್ಲಿ ಒಳ್ಳೆ ಬೆನಿಫಿಟ್ ಇರುತ್ತೆ. ಅದು ಒಂದು ಬಿಟ್ಟು ಕೆಲವರು ಅದೇ ಡಯಾಬಿಟಿಸ್ ಇದ್ದವರು ಕೆಲವು ಕ್ವಶನ್ ಮಾಡ್ತಿರ್ತಾರೆ. ಅಂದರೆ ನಮಗೆ ಡಯಾಬಿಟಿಸ್ ಇದೆ, ನಾವು ಅರ್ಹರಾಗಿರ್ತೀರ, ನಾವು ಇದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೋದಾಗಿರುತ್ತೆ ಅಂತ. ಅಥವಾ BP ಇರುತ್ತೆ, ಸೊ ಬ್ಲಡ್ ಪ್ರೆಷರ್ ಇದ್ದಾಗ ನಾವು ಮಾಡಿಸ್ಕೋಬೋದು, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಅಥವಾ ಇನ್ನಿತರ ಕೆಲವು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೂ ಮಾಡ್ಬೋದಾ ಅಂತ. ಸೊ ಇಲ್ಲಿ ಇದು ಯಾವುದೇ ಒಂದು ಸಂದರ್ಭದಲ್ಲಿ ಮೆಡಿಕಲ್ ಸಿಚುಯೇಷನ್, ಮೆಡಿಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ನಾವು ಕಂಟ್ರೋಲ್ ರೂಪದಲ್ಲಿ ಮಾಡಿಕೊಂಡು, ಅದನ್ನು ಮೆಡಿಸಿನ್ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೋದಾಗಿರುತ್ತೆ. ಸೊ ಇದು ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರಿಗೂ ಒಂದು ಹೇರ್ ಬೆಳೆಯುತ್ತೆ, ಪರ್ಮನೆಂಟ್ ಆಗಿರುತ್ತೆ, ರಿಸಲ್ಟ್ಸು ಕೂಡ ಯಾವುದೇ ಥರ ವ್ಯತ್ಯಾಸಗಳು ಇರೋದಿಲ್ಲ. ಅಂದರೆ ಶುಗರ್ ಇದ್ರೂ ಕೂಡ ಅದು ಕಂಟ್ರೋಲ್ಗೆ ಬಂದಮೇಲೆ ಅದು ಮಾಡಿಸ್ಕೊಂಡ್ಮೇಲೆ ಲೈಫ್ ಟೈಮ್ ಉಳಿಯುತ್ತೆ, ಬೆಳೆಯುತ್ತೆ, ನ್ಯಾಚುರಲ್ ಆಗಿರುತ್ತೆ. BP ಇದ್ದವ್ರಿಗೂ ಕೂಡ ಹಾಗೇನೆ. ಸೊ ಹಾಗಾಗಿ ಯಾವುದೇ ಒಂದು ಮೆಡಿಸಿನಲ್ ಕಂಡೀಷನ್ಸ್ ಇದ್ದರೂ ಕೂಡ ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅವ್ರಿಗೆ ಹೋಗ್ಬೋದಾಗಿರುತ್ತೆ. ಬಟ್ ಎಲ್ಲ ಅಂಡರ್ ಮೆಡಿಕಲ್ ಸೂಪರ್ವಿಷನ್, ಅದೊಂದು ಕೌನ್ಸಿಲಿಂಗ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊಂಡು ಮಾಡಲಾಗುತ್ತೆ.
ಮತ್ತು ಸಾಮಾನ್ಯ ಒಂದು ಅಂದರೆ ಜನರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೇ ಇರೋರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಡೆಫಿನೆಟ್ಲಿ ಡೈರೆಕ್ಟಾಗಿ ಮಾಡಿಸ್ಕೋಬೋದಾಗಿರುತ್ತೆ. ಯಾಕಂದರೆ ಇದು ಒಂದು ಒನ್ ಆ್ಯಂಡ್ ಓನ್ಲಿ ವೇ ಅಥವಾ ಒಂದು ಪರ್ಮನೆಂಟ್ ವೇ, ಶಾಶ್ವತ ಪರಿಹಾರ ಅಂತ ನಾನು ಹೇಳ್ಬೋದು, ಮತ್ತು ವೈಜ್ಞಾನಿಕ ಪರಿಹಾರ ಅಂತ ಹೇಳ್ಬೋದು. ಅದನ್ನು ಬೆನಿಫಿಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಲೈಫ್ ಟೈಮ್ ಅದೊಂದು ಪರ್ಮನೆಂಟ್ ಹೇರ್ಸ್ ಬರುತ್ತೆ, ಬೆಳೆಯುತ್ತೆ. ಮತ್ತು ಅವರ ಒಂದು ಡಿಫರೆನ್ಸ್ ಒಂದು ಏನಿರುತ್ತೆ, ಒಂದು ಮಾನಸಿಕವಾಗಿ ಏನೊಂದು ಕುಗ್ಗಿ ಹೋಗಿರ್ತಾರೆ. ಸೊ ಅದರಿಂದ ಅವ್ರಿಗೆ ಒಂದು ಲೈಫಲ್ಲಿ ಆತ್ಮವಿಶ್ವಾಸ, ಆತ್ಮಗೌರವ, ಹುಮ್ಮಸ್ ಅನ್ನೋದು ಮತ್ತೆ ಅವ್ರು ಮರಳಿ ಪಡಿಬೋದು ಅಂತ ಹೇಳ್ಬೋದು ನಾನು. ಓಕೆ, ಬಟ್ ಇನ್ನೊಂದು ಪ್ರಮುಖವಾಗಿರುವಂಥ ಒಂದು ಘಟ್ಟ ನಾವು ನೋಡೋದು ಅಂತ ಹೇಳಿದ್ರೆ ಇವಾಗ ಈ ಮದುವೆ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಸೊ ಅಂಥದಕ್ಕೆ ಇವಾಗ ಒಂದು ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ ಅಂತ ಹೇಳುವಂಥದ್ದಾದರೆ ಎಷ್ಟು ಬೇಗ ನೀವು ಮಾಡೋದಕ್ಕೆ ಸಾಧ್ಯತೆ ಇರ್ತದೆ, ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡೋ ಹಾಗಿದ್ರೆ ಒಂದು ಸರಿಸುಮಾರು ಎಷ್ಟು ತಿಂಗಳುಗಳ ಕಾಲ ಅಥವಾ ಎಷ್ಟು ವರ್ಷಗಳ ಥರ ಈ ಥರದ್ದು ಒಂದು ಸ್ವಲ್ಪ ಮಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದು? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿ. ಇದೊಂದು ಸಮಂಜಸ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ನಮ್ಮಲ್ಲಿ ಎಷ್ಟೋ ಜನ ಅಂದರೆ ಇನ್ನೇನು 2 ತಿಂಗಳು ಮದುವೆ ಇದೆ ಅಥವಾ 3 ತಿಂಗಳು ಮದುವೆ ಇದೆ ಅನ್ನೋ ಒಂದು ಸಂದರ್ಭಗಳಲ್ಲಿ ಅವರು ಒಂದು ಚೆನ್ನಾಗಿ ಕಾಣಿಸ್ಬೇಕು ಒಂದು ಇಚ್ಛೆಯಲ್ಲಿ ಅವ್ರು ಬಂದು ಆ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕವರೇಜಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಯೋಚನೆ ಮಾಡಿ ನಮ್ಮಲ್ಲಿ ಅಪ್ರೋಚ್ ಮಾಡ್ತಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಾಕಿದ್ಮೇಲೆ ಫೈನಲ್ ರಿಸಲ್ಟ್ಸ್ ಬರಲಿಕ್ಕೆ 1 ರಿಂದ 1.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ವಿಕ್ ಫಿಕ್ಸ್ ಅಂತ ಒಂದು ಸೊಲ್ಯೂಷನ್ ಅಲ್ಲ ಇದು. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಗಿರುತ್ತೆ ಅದಕ್ಕೆ ತನ್ನ ಒಂದು ರಿಸಲ್ಟ್ಸ್ನ ಬರಲಿಕ್ಕೆ. ಸೊ ಹಾಗಾಗಿ ಇದನ್ನು ಈ ರೀತಿ ಒಂದು ಸಂದರ್ಭ ಇದ್ದಲ್ಲಿ, ಒಂದು ಮದುವೆ ವಿಚಾರ ಆಗಿರ್ಬೋದು ಅಥವಾ ವಿಚಾರ ಇದ್ದಲ್ಲಿ ಸ್ವಲ್ಪ ಮುಂಚಿತವಾಗಿ ಅವರು ಒಂದು ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ಒಂದು ಆ ಒಂದು ಬೆನಿಫಿಟ್ ಇರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಚೆನ್ನಾಗಿ ಕಾಣಿಸ್ತಕ್ಕಂಥದ್ದು ಅಥವಾ ಕವರ್ ಆಗ್ತಕ್ಕಂಥದ್ದು ಆ ಬೆನಿಫಿಟ್ ಇರುತ್ತೆ. ಸ್ವಲ್ಪ ಮುಂಚಿತವಾಗಿ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೆಟರ್ ಅಂತ ಹೇಳ್ಬೋದು. ಓಕೆ, ಬಟ್ ಇವಾಗ ರಿಸಲ್ಟ್ಸ್ ಅನ್ನೋದನ್ನ ಇವಾಗ ನಮಗೆ ಅದು ಸ್ಟೇಜ್ಡ್ ಅಂತ ನೀವು ಹೇಳಿದ್ರು ಸಹ ಅದಕ್ಕೆ ಹೆಚ್ಚು ಕಮ್ಮಿ ಅದು ನಾವು ಹೇಗೆ ನೀವು ಆಂಟಿಸಿಪೇಟ್ ಮಾಡ್ತಿರೋ ಅಥವಾ ಹೇಗೆ ನೀವು ಪ್ರೊಜೆಕ್ಟ್ ಮಾಡ್ತಿರೋ ಅಷ್ಟೇ ಸಂದರ್ಭದಲ್ಲಿ ಇವಾಗ ರಿಸಲ್ಟ್ಸ್ಗಳು ಬರ್ತದೆ ಡಾಕ್ಟ್ರೆ, ಅಥವಾ ಏನೋ ಡಿಲೇ ಏನಾದರೂ ಇರ್ಬೋದಾ ಅನ್ನೋದು? ಇಲ್ಲ, ಅಂದರೆ ಅಷ್ಟೊಂದು ವ್ಯತ್ಯಾಸಗಳು ಇರೋದಿಲ್ಲ. ಒಂದು 2-3 ತಿಂಗಳ ವ್ಯತ್ಯಾಸ ಅಷ್ಟೇ ಇರ್ಬೋದು ವಿನ ಅಂತ ತುಂಬ ವ್ಯತ್ಯಾಸಗಳು ಇರೋದಿಲ್ಲ. ಆದರೆ ಕೆಲವರಿಗೆ ತುಂಬ ಏರಿಯಾ ರಿಕ್ವೈರ್ಮೆಂಟ್ ಇದ್ದಾಗ 2 ಸ್ಟೇಜ್ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ನಾನು ಮೊದಲನೇ ಸ್ಟೇಜು ಮತ್ತು 2ನೇ ಸ್ಟೇಜಿಗೆ ಗ್ಯಾಪ್ ನಾವು ಅಂತರ ಏನಿರುತ್ತೆ ಅಂದರೆ 6 ತಿಂಗಳಿಂದ 8 ತಿಂಗಳ ಗ್ಯಾಪ್ ಇರುತ್ತೆ. ಸೊ ಅವ್ರಿಗೆ 2 ಸ್ಟೇಜ್ ರಿಕ್ವೈರ್ಮೆಂಟ್ ಇರೋರು ಸ್ವಲ್ಪ ಒಂದು 2 ವರ್ಷ ಮುಂಚೆನೇ ಅಪ್ರೋಚ್ ಮಾಡಿದಾಗ ಆ ಒಂದು ಸಂದರ್ಭಕ್ಕೆ ಅವರು ಒಂದು ಕವರ್ ಆಗ್ತಕ್ಕಂಥದ್ದು ಇರ್ತದೆ. ಸೊ ಹಾಗಾಗಿ ಆ ಒಂದು ಅಂದರೆ ಅವ್ರಿಗೆ ಕವರೇಜ್ ಏನು ಏರಿಯಾ ರಿಕ್ವೈರ್ಮೆಂಟ್ ಇರುತ್ತೆ ನಾವು ಅದು ಕೆಲವರಿಗೆ 1 ಸ್ಟೇಜಲ್ಲಿ ಅವ್ರಿಗೆ ನಾವು ಸ್ಯಾಟಿಸ್ಫೈ ಮಾಡ್ಬೋದಾಗಿರುತ್ತೆ, ಕವರ್ ಮಾಡ್ಬೋದಾಗಿರುತ್ತೆ. ಕೆಲವರಿಗೆ 2 ಸ್ಟೇಜ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಪ್ರಾಪರ್ ಯೋಚನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರ್ತದೆ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ಪ್ರಮುಖವಾಗಿ ಈ ರೀತಿಯಾದಂಥ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಂಥ ಒಂದು ವಿಚಾರದ ಬಗ್ಗೆ ಇರಬೇಕಿದ್ರೆ ಒಂದು ಜನಗಳಿಗೆ ತಿಳ್ಕೊಳ್ಬೇಕಾದಂಥ ಮಾಹಿತಿ ಅಥವಾ ಇಟ್ಕೊಳ್ಬೇಕಾದಂಥ ಒಂದಷ್ಟು ಮಾಹಿತಿಗಳು ಯಾವ ಆಧಾರದ ಮೇಲೆ ಇದರ ಮುಂದೆ ಮುಂದುವರ್ಸ್ಕೋಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ತಿಳ್ಕೊಂಬೋಣ ಡಾಕ್ಟ್ರೆ. ಅಂದರೆ ನಾನು ಹೇಳೋದು ಒಂದು ಹೇರ್ ಲಾಸ್ ಅಂತ ನಾವು ಯಾರಿಗೇ ಒಂದು ಇದ್ದಾಗ ಸಾಮಾನ್ಯ ಸಮಸ್ಯೆ ಬಿಡಿ, ಇದು ಪ್ರತಿಯೊಂದು ಮನೆಯಲ್ಲೂ ಯಾರೋ ಒಬ್ಬರಿಗೆ ಸಮಸ್ಯೆ ಕಾಡ್ತಾ ಇರ್ತದೆ. ಸ್ವಲ್ಪ ಪ್ರಮಾಣದಲ್ಲಿರ್ಬೋದು ಅಥವಾ ಜಾಸ್ತಿ ಪ್ರಮಾಣದಲ್ಲಿರ್ಬೋದು. ಅದು ಒಂಥರ ಏನಾಗುತ್ತೆ, ಒಂದು ಸೋಷಿಯಲ್ ಸ್ಟಿಗ್ಮಾ ಥರ ಆಗಿಬಿಟ್ಟದೆ ಇವಾಗ. ಅಂದರೆ ಒಂದು ಈ ಫ್ರೆಂಡ್ಸ್ಗಳಲ್ಲಿ ಅದು ಮಿಕ್ಸ್ ಆಗಲಿಕ್ಕೆ ಅಥವಾ ಒಂದು ರಿಲೇಟಿವ್ಸಲ್ಲಿ ಮಿಕ್ಸ್ ಆಗಲಿಕ್ಕೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಫೋಟೋಸ್ಗಾಗಲಿ ಮತ್ತೊಂದು ಕೆಲವೊಂಥರ ಏನೋ ಒಂದು ಡಿಪ್ರೆಷನ್ ಅಥವಾ ಒಂದು ಮಾನಸಿಕವಾಗಿ ಒಂದು ಕುಗ್ಗೋಗಿರ್ತಾರೆ. ಸೊ ಆದರೆ ಈ ಒಂದು ನಿಟ್ಟಿನಲ್ಲಿ ಅವರು ಸರಿಯಾಗಿ ಯೋಚನೆ ಮಾಡಬೇಕಾಗಿರೋದು ಅವಶ್ಯಕತೆ ಇರುತ್ತೆ, ವೈಜ್ಞಾನಿಕವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಮತ್ತು ಅದರದ ಇತಿಮಿತಿಗಳು ಸಹ ತಿಳ್ಕೊಂಡು ಮುಂದುವರಿಯೋ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಮೆಡಿಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನಿಂದ ಡೆಫಿನೆಟ್ಲಿ ಒಂದು ಹೆಲ್ಪ್ ಇರ್ತದೆ. ಸೊ ಸಮ್ಟೈಮ್ಸ್ ಎರಡೂ ಮಿಕ್ಸ್ ಮಾಡ್ತೇವೆ. ಸೊ ಇದನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯೋದ ಅವಶ್ಯಕತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಬಟ್ ಕೆಲವು ಸಲ ಇವಾಗ ಭಾಳ ಕಮ್ಮಿ ವಯಸ್ಸಿನಲ್ಲೂ ಇವಾಗ ಕೂದಲು ಉದುರುವಿಕೆನ ಅಂತ ಹೇಳಿ ನೋಡ್ತಾ ಇರ್ತೀವಿ. ಇವಾಗ ಅಂಥವ್ರಿಗೂ ಸಹ ಇವಾಗ ಅದೇ ವಯಸ್ಸಿನಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಮಾಡುವಂಥದ್ದು ಇರ್ತದೆ, ಅಥವಾ ವಯಸ್ಸಿನ ಒಂದು ಮಿನಿಮಮ್ ಕ್ರೈಟೀರಿಯಾ ಅಂತ ಏನಾದರೂ ಇರ್ತದೆ ಡಾಕ್ಟ್ರೆ? ಇಲ್ಲಿ ಅದೇ ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಇರೋದಿಲ್ಲ. ಅವರ ಒಂದು ಹೇರ್ ಲಾಸ್ ಎಷ್ಟಿದೆ, ಯಾವ ಸ್ಟೇಜಲ್ಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಒಂದು. ಮತ್ತು ಮೆಡಿಕಲಿ ನಾವು ಅವ್ರಿಗೆ ಏನು ಇಂಪ್ರೂವ್ ಮಾಡಬಹುದು ಅನ್ನೋದು ಒಂದು ಇರ್ತದೆ. ಯಾಕಂದರೆ ನಾವು ಆಲ್ರೆಡಿ ಸ್ವಲ್ಪ ಎಕ್ಸಿಸ್ಟಿಂಗ್ ಹೇರ್ ಇದ್ದರೆ ಮಾತ್ರನೇ ನಾವು ಉಳಿಸ್ಕೊಳ್ಳೋದು ಅಥವಾ ಪೋಸ್ಟ್ಪೋನ್ ಮಾಡೋದು ಅನ್ನೋ ಕ್ವಶನ್ ಬರುತ್ತೆ. ಹಾಗಾಗಿ ಅವರಿಗೆ ನಾವು ಮೆಡಿಸಿನ್ ಟ್ರೀಟ್ಮೆಂಟ್ ಹೇಳ್ತೇವೆ. ಈಗ ಆಲ್ರೆಡಿ ಒಂದು ಬೊಕ್ಕತರೆ ಆಗಿದೆ ಅಥವಾ ಖಾಲಿಯಾಗಿರೋ ಜಾಗ ಇದೆ ಅಂತ ಹೇಳಿದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇರುತ್ತೆ. ಬಟ್ ಅದು ಡೋನರ್ ಡೆನ್ಸಿಟಿ, ತಲೆ ಹಿಂಭಾಗದ ಒಂದು ಡೋನರ್ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಅಂದರೆ ಎಕ್ಸಾಮಿನ್ ಮಾಡಿ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ
ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಲಾಗತ್ತೆ ಅವ್ರಿಗೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.